ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮಾಡೆಲ್ ಪೇಪರಲ್ಲಿ ನಿಮಗೆ ಫಸ್ಟ್ ಪಾರ್ಟಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಟ್ಟಿದ್ದೆ. ಸೆಕೆಂಡ್ ಪಾರ್ಟಲ್ಲಿ 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವಶನ್ಸನ್ನು ಈಗಾಗಲೇ ನೀವು ನೋಡಿದ್ದೀರಿ. ಬಟ್ ನಿಮ್ಮ ಸುಮಾರಷ್ಟು ಕಮೆಂಟ್ಸ್ಗಳನ್ನು ನೋಡಿದೆ 3 ಮಾರ್ಕ್ 5 ಮಾರ್ಕ್ ಮಾಡಿಕೊಡಿ ಅಂತ. ಸೊ ಒಂದು ಅಗತ್ಯ ಅನಿಸ್ತು ಫಸ್ಟ್ ಇಯರ್ನವರಿಗೆ. ಯಾಕೆಂದರೆ ನೀವು ಈ ಥರ ಒಂದು ಎಕ್ಸಾಮ್ ಪ್ಯಾಟರ್ನ್ಸು ನೀವು SLCಗೆ ಕಲ್ತಿರೋದೇ ಬೇರೆ ಇರುತ್ತೆ. PU ಬಂದಾಗ ಇಲ್ಲಿ ಬರೀಬೇಕು, ಏನು ಎಷ್ಟು ಬರೀಬೇಕು, ಯಾವ ಕ್ವಶನ್ಗೆ ಏನು ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕಲ್ವ. ಸೊ ಅದಕ್ಕೆ ಇಲ್ಲಿ ಸಿಂಪಲ್ ಆಗಿ ಒಂದು ನೋಟ್ಸ್ ಥರನೇ ನಿಮಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ತುಂಬಾ ಆಗುತ್ತೆ. ಸೊ ಇಮ್ಯಾಜಿನ್ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಪೂರ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಲ್ಲಿ ನಿಮ್ಗೆ ಅರ್ಥ ಆಗೋ ಹಾಗೆ ಹೇಳ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೇನೆ. ಏನಾಯಿತು ಅಂತ ನೀವು ನಾನು ಖಂಡಿತ ಕಾಮೆಂಟ್ಸ್ ಮಾಡ್ತೀರಿ ಅಂತ ಗೊತ್ತು ನನಗೆ. ಸೊ ಇದು ಫಸ್ಟ್ PUC ಇದಾಗಿರೋದ್ರಿಂದ ಇದರಲ್ಲಿ 3 ಮಾರ್ಕ್ ಕ್ವಶನ್ಸ್ಗೆ ಆನ್ಸರ್ಸ್ ಮತ್ತು 5 ಮಾರ್ಕ್ ಕ್ವಶನ್ಸ್ಗೆ ಆನ್ಸರನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಕ್ವಶನ್ ನಂಬರ್ 26 ಇಂದ 43 ವರೆಗೆ ಅಲ್ವಾ, ಇದಿಷ್ಟು ಬೇಕು ನಿಮಗೆ. ಇಷ್ಟು ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಣ. ಈಗ ಫಸ್ಟ್ 3 ಮಾರ್ಕ್ಸ್ ಕ್ವಶನ್ ಅನ್ನು ನೋಡೋಣ. ಅಂದರೆ ಕ್ವಶನ್ ನಂಬರ್ 26 to 35 ಅಂತೇಳಿ. ಸೊ ಅದರಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ, ಬಟ್ ಯಾವುದನ್ನ ಬರೀಬೇಕು ಅನ್ನುವಂಥದ್ದು. ಸೊ ಫಸ್ಟ್ ರೈಟ್ 2 ಅಪ್ಲಿಕೇಶನ್ಸ್ ಆ್ಯಂಡ್ 1 ಲಿಮಿಟೇಷನ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಈ ರೀತಿ ಭಾಳ ಸರಿ ಕೇಳಿದ್ದಾರೆ ಕ್ವಶನ್ಸ್ ಅನ್ನ. ಅಂದ್ರೆ 2 ಅಪ್ಲಿಕೇಶನ್ಸ್ ಹೇಳಿ, 1 ಲಿಮಿಟೇಷನ್ ಹೇಳಿ ಅಂತೇಳಿ. ಸೊ ಅಪ್ಲಿಕೇಶನ್ ಅಂದ್ರೆ ಇದನ್ನ ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅಂತೇಳಿ. ಸೊ ಫಸ್ಟ್ ಒನ್ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಶನ್ಸ್. ನೀವು ಮಾಡಿದಿರಿ ಇದನ್ನ ಟು ಕನ್ವರ್ಟ್ ಯೂನಿಟ್ ಫ್ರಮ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಟು ಅನದರ್ ಸಿಸ್ಟಮ್ ಆಫ್ ಯೂನಿಟ್ ಅಲ್ವಾ. ಸೊ ಇನ್ನೊಂದು ಎಕ್ಸ್ಟ್ರಾ ಇದೆ. ನೀವು ಅಂದ್ರೆ ಇದನ್ನೇ 3 ಮಾರ್ಕ್ಸಿಗೆ ಕೇಳಿದ್ರೆ ರೈಟ್ 3 ಅಪ್ಲಿಕೇಶನ್ಸ್ ಅಂತ ಕೇಳಿದ್ರೆ ನೀವು ಇದನ್ನ ಬರೀಬೇಕು. ಟು ಡೆಡ್ಯೂಸ್ ರಿಲೇಷನ್ ಕನೆಕ್ಟಿಂಗ್ ಫಿಸಿಕಲ್ ಕ್ವಾಂಟಿಟೀಸ್. ಸೊ ಇಲ್ಲಿ 2 ಬರೆದ್ರೆ ಸಾಕು ನೀವು. ಇನ್ನು ಲಿಮಿಟೇಷನ್ ಆಫ್ ಡೈಮೆನ್ಷನಲ್ ಅನಲೈಸಿಸ್ ಅಲ್ಲಿ ಕರೆಕ್ಟ್ನೆಸ್ ಆಫ್ ದ ಕಾನ್ಸ್ಟೆಂಟ್ ಅಪಿಯರಿಂಗ್ ಇನ್ ಆನ್ ಇಕ್ವೇಶನ್ ಕೆನಾಟ್ ಬಿ ವೆರಿಫೈಡ್. ಸೊ ಈಗ ನೋಡಿ, ಆ ಟೈಮ್ ಪೀರಿಯಡ್ ಇಕ್ವೇಶನ್ ಅನ್ನ ನೀವು ಮಾಡ್ತೀರಿ, ಅಲ್ಲಿ ಆ 2π ಅನ್ನೋದು ಆ ಡೈಮೆನ್ಷನಲ್ ಅನಲೈಸಿಸ್ ಅಲ್ಲಿ ನಮ್ಗೆ ಬರಲ್ಲ. ಯಾವುದೇ ಕಾನ್ಸ್ಟೆಂಟ್ ಇದ್ರೆ ಸೊ ಅದು ನಮಗೆ ಸಿಗೋದಿಲ್ಲ ಅನ್ನುವಂಥದ್ದು. ಇನ್ನು ಉಳಿದಿದ್ದೆಲ್ಲ ಎಕ್ಸ್ಟ್ರಾ ಇದೆ ಪಾಯಿಂಟ್ಸ್. ಅಂದ್ರೆ ವೈಲ್ ಡಿರೈವಿಂಗ್ ಅನ್ ಇಕ್ವೇಶನ್ ದ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಿಟಿ ಕೆನಾಟ್ ಬಿ ಅಬ್ಟೈನ್ಡ್ ಅಂತೇಳಿ. ಆಮೇಲೆ an equation can be derived only if it is of a product type. ಪ್ರಾಡಕ್ಟ್ ಟೈಪ್ ಅಲ್ಲಿ ಇದ್ರೆ ಮಾತ್ರ ಅದನ್ನ ನಾವು ಡಿರೈವ್ ಮಾಡ್ಬೋದು, ಚೆಕ್ ಮಾಡೋದಲ್ಲ, ಡಿರೈವ್ ಮಾಡೋದು. ಇಟ್ ಕೆನಾಟ್ ಬಿ ಯೂಸ್ ಟು ಸ್ಟಡಿ ರಿಲೇಷನ್ಸ್ ಇನ್ವಾಲ್ವಿಂಗ್ ಎಕ್ಸ್ಪೋನೆನ್ಷಿಯಲ್ ಅಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತೇಳಿ. ಓಕೆ, ಸೊ ನೀವು ಇದನ್ನ ನಿಮಗೆ ವಿಡಿಯೋ ಫಾಸ್ಟ್ ಮಾಡಿ ಬರ್ಕೋಬಹುದು, ಇಲ್ಲ ಸ್ಕ್ರೀನ್ ಶಾಟ್ ತಗೋಬಹುದು. ಹಾಗೆ ನಿಮಗೆ ಯೂಸ್ ಆಗುತ್ತೆ ಅನ್ಕೋತೀನಿ ನಾನು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 27 ಅಲ್ಲಿ ಡಿಫೈನ್ ರಿಲೇಟಿವ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಅಂಡ್ draw position time graph of 2 objects moving along a straight line when their relative velocity is 0 and non-zero. 2 ಗ್ರಾಫ್ ಡ್ರಾ ಮಾಡಿ ಅಂದಿದ್ದಾರೆ. 2 ಗ್ರಾಫಿಗೆ 1 ಮಾರ್ಕ್ಸ್ ಅಂದ್ರೆ 2 ಮಾರ್ಕ್ಸ್ ಆಯ್ತು. ಸೊ ಡೆಫಿನೇಷನ್ 1 ಮಾರ್ಕ್ಸ್ ಇರುತ್ತೆ. ರಿಲೇಟಿವ್ ವೆಲಾಸಿಟಿ ಡೆಫಿನೇಷನ್ ಏನು ಕೇಳಿದ್ರೆ, ರಿಲೇಟಿವ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ A with respect to another object B is the time rate at which the object A changes its position with respect to the object B. ಇದು 1 ಮಾರ್ಕಿಗೆ ಡೆಫಿನೇಷನ್. ಇನ್ನು ಗ್ರಾಫ್ ಅಲ್ಲಿ ಏನ್ ಕೇಳಿದ್ದಾರೆ, ರಿಲೇಟಿವ್ ವೆಲಾಸಿಟಿ ಇಸ್ 0 ಅಂದಾಗ ಅಂದ್ರೆ 2 ವೆಲಾಸಿಟಿನೂ ಸೇಮ್ ಇರಬೇಕು. VA ಈಕ್ವಲ್ಸ್ ಟು VB. ಅವಾಗ ಏನಾಗುತ್ತೆ, VA ಮೈನಸ್ VB ಆರ್ VB ಮೈನಸ್ VA ಈಕ್ವಲ್ಸ್ ಟು 0. ಸೊ ಅವಾಗ ಗ್ರಾಫ್ ಈ ರೀತಿ ಇರುತ್ತೆ ನೋಡಿ. ಪೊಸಿಷನ್ ಅನ್ನ ಈ ಕರೆಕ್ಟ್ 2 ಸೇಮ್ ಪೊಸಿಷನ್ ಅನ್ನ ಸೇಮ್ ಟೈಮ್ ಅಲ್ಲಿ ಕವರ್ ಮಾಡ್ತಾರೆ. ಸೇಮ್ ಪೊಸಿಷನ್ ಅಂತ ಹಾಗಲ್ಲ, ನಾನು ಮತ್ತೊಂದು ಯಾವುದೋ ಟ್ರ್ಯಾಕ್ ಅಲ್ಲಿ ಅನ್ಕೊಳ್ಳೋಣ. ಸೊ ದೇ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಅನ್ಕೊಳ್ಳೋಣ. ಸೊ ಇದು ಗ್ರಾಫ್. ಎರಡನೇದೇನು ಕೇಳಿದ್ರೆ, ಇಲ್ಲಿ 1 ವೆಲಾಸಿಟಿ ಜಾಸ್ತಿ ಇದೆ ನೋಡಿ. non-zero ಅಂದಾಗ VA ಮೈನಸ್ VB ಇಸ್ ನಾಟ್ ಈಕ್ವಲ್ಸ್ ಟು 0. ಯಾವುದೋ ಒಂದು ದೊಡ್ಡದಿರ್ಬೋದು. ಸಪೋಸ್ VA ಅಂದ್ರೆ ವೆಲಾಸಿಟಿ ಆಫ್ ಆಬ್ಜೆಕ್ಟ್ A ಇಸ್ ಲಾರ್ಜರ್. ಅವಾಗ ಏನಾಗುತ್ತೆ ಅಂದ್ರೆ ನೋಡಿ, ಇದು ಓವರ್ಟೇಕ್ ಮಾಡುತ್ತೆ, ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗುತ್ತೆ, ಅಂದ್ರೆ ಹೆಚ್ಚಿನ ಪೊಸಿಷನ್ ಕವರ್ ಮಾಡುತ್ತೆ. ಕ್ಲೀನ್ ಆಗಿ ಗ್ರಾಫ್ ಅಲ್ಲಿ ಅರ್ಥ ಆಗುತ್ತೆ. ಓಕೆ, ಇದು ಇದಕ್ಕೆ ಆನ್ಸರ್. ಕ್ವಶನ್ ನಂಬರ್ 28 ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಅಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಆಫ್ ಫ್ಲೈಟ್ ಆಫ್ ಎ ಪ್ರೊಜೆಕ್ಟೈಲ್. ಸೊ ಈ ತರ 3 ಮಾರ್ಕ್ಸ್ ಕೇಳ್ತಾರೆ. ಬಟ್ ಇಲ್ಲಿ ನಿಮ್ಗೆ ನಾವು ಕಲಿಸುವಾಗ ಏನ್ ಮಾಡ್ತೀವಿ ಕೇಳಿದ್ರೆ, ಪ್ರೊಜೆಕ್ಟೈಲ್ ಅಂತ ಸ್ಟಾರ್ಟ್ ಮಾಡಿ ಟ್ರೆಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಅಂದ್ರೆ ಅದರ ಇಕ್ವೇಶನ್ ಪರಾಬೋಲಾ ಅಂತ ಪ್ರೂವ್ ಮಾಡ್ತೀವಿ, ಒಂದು ಡೆರಿವೇಶನ್. ಎರಡನೇದ್ರಲ್ಲಿ ಏನ್ ಮಾಡ್ತೀವಿ ನಾವು ಕೇಳಿದ್ರೆ, ಕಂಪೋನೆಂಟ್ಸ್ ಅನ್ನ ತಗೊಂಡು ನಿಮ್ಗೆ ಹೊರಿಜಾಂಟಲ್ ರೇಂಜ್ ಹೇಳ್ತೀವಿ, ಟೈಮ್ ಆಫ್ ಫ್ಲೈಟ್ ಹೇಳ್ತೀವಿ, ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಹೇಳ್ತೀವಿ. ಸೊ ಹೀಗೆ ಕಂಟಿನ್ಯೂ ಹೇಳ್ಕೊಂಡು ಹೋಗ್ಬಿಡ್ತೀವಿ ಒಂದು ಆ ಇಕ್ವೇಶನ್ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು. ಬಟ್ ಇದಕ್ಕೆ ನೋಡಿ ಏನ್ ಮಾಡ್ಬೇಕು ಹೇಳಿ, ಇದು ಇಕ್ವೇಶನ್ Vy is equal to V0y plus AyT. ಇದು ಈ ಇಕ್ವೇಶನ್ ಆ ಚಾಪ್ಟರ್ ಅಲ್ಲೇ ಬರುತ್ತೆ, ಕಂಪೋನೆಂಟ್ಸ್ ಅನ್ನು. ಸೊ ನಿಮ್ಗೆ ಏನಾದ್ರು ಪೂರ್ತಿ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಆಲ್ರೆಡಿ ಇದನ್ನೆಲ್ಲ ಚಾಪ್ಟರ್ಸ್ ನನ್ನ ವಿಡಿಯೋದಲ್ಲಿ ಇದೆ, ನಿಮ್ಗೆ ಅಲ್ಲಿ ಹೋಗಿ ಅದನ್ನ ಪರ್ಟಿಕ್ಯುಲರ್
ಪಾರ್ಟ್ ಅನ್ನು ನೋಡಿದ್ರೆ ನಿಮ್ಗೆ ಆನ್ಸರ್ ಕರೆಕ್ಟ್ ಆಗಿ ಸಿಗುತ್ತೆ. ಎಕ್ಸ್ಪ್ಲನೇಷನ್ ಬೇಕು ಸರ್, ಅರ್ಥ ಆಗಲಿಲ್ಲ ಅಂತ. ಬಟ್ ಈ ಇಕ್ವೇಶನ್ ವೈ ಕಂಪೋನೆಂಟ್ ಇಕ್ವೇಶನ್, ಕೈನೆಮೆಟಿಕ್ ಇಕ್ವೇಶನ್ ಇದೆಯಲ್ಲ, ಇದು ಫೈನಲ್ ವೆಲಾಸಿಟಿ, ಇದು ಇನಿಷಿಯಲ್ ವೆಲಾಸಿಟಿ, ಇದು ಎಕ್ಸಲರೇಷನ್, ಬಟ್ ಎಲ್ಲ ವೈ ಆಕ್ಸಿಸ್ ಸಂಬಂಧಪಟ್ಟು. ಆಮೇಲೆ ಏನು ಕೇಳಿದ್ರೆ ವಿ ವೈ ಇಸ್ ಈಕ್ವಲ್ ಟು 0 ಅಂದ್ರೆ ಫೈನಲ್ ವೆಲಾಸಿಟಿ 0, ಯಾಕೆಂದ್ರೆ ಮ್ಯಾಕ್ಸಿಮಮ್ ಹೈಟ್ ಹೋದಾಗ ವರ್ಟಿಕಲ್ ವೆಲಾಸಿಟಿ 0 ಆಗಿಬಿಡುತ್ತೆ ಅಂತೇಳಿ. ಆಮೇಲೆ ಇನಿಷಿಯಲ್ ವೆಲಾಸಿಟಿ ಆಫ್ ವರ್ಟಿಕಲ್ ಕಂಪೋನೆಂಟ್ ವಿ ನಾಟ್ ಸೈನ್ ಥೀಟಾ. ಆಮೇಲೆ ಎ ವೈ, ಯಾಕೆಂದ್ರೆ ಬಾಡಿ ಮೇಲಕ್ಕೆ ಹೋಗ್ತಾ ಇದೆ, ಎಕ್ಸಲರೇಷನ್ ನೆಗೆಟಿವ್ ಆಫ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರುತ್ತೆ. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ 0 ಈಕ್ವಲ್ಸ್ ಟು ವಿ ನಾಟ್ ಸೈನ್ ಥೀಟಾ ಮೈನಸ್ ಜಿ ಇಂಟು ಟಿ ಎಮ್ ಅಂತ ಬರುತ್ತೆ. ಇಲ್ಲಿ ಟಿ ಎಮ್ ಅನ್ನೋದೇನು ಕೇಳಿದ್ರೆ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅನ್ನುವಂಥದ್ದು. ಹಾಗಾಗಿ ಟಿ ಎಮ್ ಈಕ್ವಲ್ಸ್ ಟು ನಮ್ಗೆ ಅದೇ ಎಲ್ಲ ಕೇಳಿರೋದು ಟೈಮ್ ಆಫ್ ಫ್ಲೈಟ್ ಆಫ್ ಎ ಪ್ರೊಜೆಕ್ಟೈಲ್. ಸೊ ದಿಸ್ ಇಸ್ ಒಂದು ಮಿಸ್ಟೇಕ್ ಆಯ್ತು. ಟಿ ಎಮ್ ಈಕ್ವಲ್ಸ್ ಟು ವಿ ನಾಟ್ ಸೈನ್ ಥೀಟಾ ಬೈ ಜಿ ಅಂತ ಆಗುತ್ತೆ. ಇನ್ನು ಟೈಮ್ ಆಫ್ ಫ್ಲೈಟ್ ಬೇಕಲ್ವಾ ನಿಮಗೆ? ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮಾಡೆಲ್ ಪೇಪರ್ನ ಫಸ್ಟ್ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಟ್ಟಿದೆ ನಿಮಗೆ. ಸೆಕೆಂಡ್ ಪಾರ್ಟ್ ಅಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಅನ್ನ ಸಾಲ್ವ್ ಮಾಡಿಕೊಟ್ಟಿದೆ. ಇವತ್ತು ಸೆಕೆಂಡ್ ಪಾರ್ಟ್ ಅಲ್ಲಿ 1 ಮಾರ್ಕ್ ಮತ್ತು 2 ಮಾರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಿಕೊಟ್ಟಿದೆ. ಇವತ್ತು 3 ಮಾರ್ಕ್ ಅಂಡ್ 5 ಮಾರ್ಕ್ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ PUC ಮಾಡೆಲ್ ಪೇಪರ್ ಇಂದ ಇದು ಈಗಾಗಲೇ ಹೇಳಿದಾಗೆ 3 ಮಾರ್ಕ್ ಮತ್ತು 5 ಮಾರ್ಕ್ ಕ್ವಶನ್ಸ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಇಲ್ಲದೆ ಇರ್ಬೋದು, ಬಟ್ ನಿಮ್ಗೆ ನೋಟ್ಸ್ ಟೈಪ್ ಅಲ್ಲಿ ಈ ಒಂದು ವಿಡಿಯೋ ನಿಮ್ಮ ಎದುರಿಗೆ ಬರ್ತಾ ಇರ್ತದೆ. ಕ್ವಶನ್ ನಂಬರ್ 26 to 43 ಅನ್ನ ನಾವು ನೋಡಬೇಕಾಗಿದೆ. ಇದು 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಫಸ್ಟ್ 3 ಮಾರ್ಕ್ ಕ್ವಶನ್ಸ್ ಅನ್ನ ನೋಡ್ಕೊಳ್ಳೋಣ, ಅದಕ್ಕೆ ಆನ್ಸರ್ ಅನ್ನ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಓಕೆ, ಇಲ್ಲಿ ರೈಟ್ ಟು ಅಪ್ಲಿಕೇಶನ್ಸ್ ಅಂಡ್ 1 ಲಿಮಿಟೇಷನ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳಿದ್ದಾರೆ. ಸೊ ಅಪ್ಲಿಕೇಶನ್ಸ್ 3 ಇರುತ್ತೆ, ನೀವು 2 ಬರೆದ್ರೆ ಸಾಕು. ಒಂದೇದು ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಶನ್ಸ್, ಎರಡನೇದು ಟು ಕನ್ವರ್ಟ್ ಯೂನಿಟ್ ಫ್ರಮ್ ಒನ್ ಸಿಸ್ಟಮ್ ಆಫ್ ಯೂನಿಟ್ ಟು ಅನದರ್ ಸಿಸ್ಟಮ್ ಆಫ್ ಯೂನಿಟ್. ಮೂರನೇದು ಇದೆ, ಕೆಲವೊಮ್ಮೆ ಏನ್ ಮಾಡ್ತಾರೆ ರೈಟ್ 3 ಅಪ್ಲಿಕೇಶನ್ಸ್ ಅಂತ 3 ಮಾರ್ಕ್ಸ್ ಕೇಳಿದ್ರೆ ನೀವು ಇದನ್ನು ಬರಿಬೇಕು. ಇಲ್ಲಾಂದ್ರೆ 2 ಕೇಳಿದ್ರೆ 2 ಬರೆದ್ರೆ ಸಾಕು, ಕರೆಕ್ಟ್ ಆಗಿರೋದು 2 ಬರೆದ್ರೆ ಸಾಕು. ಥರ್ಡ್ ಒನ್ ಏನು, ಟು ಡೆಡ್ಯೂಸ್ ರಿಲೇಷನ್ ಕನೆಕ್ಟಿಂಗ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನುವಂಥದ್ದು. ನೆಕ್ಸ್ಟ್ ಲಿಮಿಟೇಷನ್, ಒಂದು ಲಿಮಿಟೇಷನ್ ಕೇಳಿದರೆ ಕರೆಕ್ಟ್ನೆಸ್ ಆಫ್ ದ ಕಾನ್ಸ್ಟೆಂಟ್ ಅಪಿಯರಿಂಗ್ ಇನ್ ಅನ್ ಇಕ್ವೇಶನ್ ಕೆನಾಟ್ ಬಿ ವೆರಿಫೈಡ್ ಅಂತ ಹೇಳಿ. ಸೊ ಉಳಿದಿದ್ದು ಬೇಕಾದ್ರೆ ಮತ್ತೆ ನೆನ್ಪಿಟ್ಕೊಂಡು ನೀವು ಜಾಸ್ತಿ ಕೇಳಿದ್ರೆ ಜಾಸ್ತಿ ಬರೀಬಹುದು. ಓಕೆ, ಒಂದು ಈ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ, ನೋಟ್ಸ್ ಅನ್ನ ಮಾಡ್ಕೊಳ್ಳಿ, ಆಯ್ತಾ. ನೆಕ್ಸ್ಟ್ ಏನಂದ್ರೆ ಡಿಫೈನ್ ರಿಲೇಟಿವ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಅಂಡ್ ಡ್ರಾ ಪೊಸಿಷನ್ ಟೈಮ್ ಗ್ರಾಫ್ಸ್ ಆಫ್ 2 ಆಬ್ಜೆಕ್ಟ್ಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ when the relative velocity is 0 and non-zero. ಇಲ್ಲಿ ರಿಲೇಟಿವ್ ವೆಲಾಸಿಟಿ ಅಂದಾಗ ಡೆಫಿನೇಷನ್ ಹೇಳಬೇಕು ನಾವು. ಸೊ ರಿಲೇಟಿವ್ ವೆಲಾಸಿಟಿ ಆಫ್ ಎನ್ ಆಬ್ಜೆಕ್ಟ್ A with respect to another object B is the time rate at which the object A changes its position with respect to the object B. ಸೊ ಗ್ರಾಫ್ ಅನ್ನು ಡ್ರಾ ಮಾಡಬೇಕು. ಸೊ ಈ ಡೆಫಿನೇಷನ್ಗೆ 1 ಮಾರ್ಕ್ಸ್ ಇರುತ್ತೆ. ಗ್ರಾಫ್ ಅಲ್ಲಿ ಏನು ಕೇಳಿದ್ರೆ VA equals to VB. ಸೊ ದೇ ಆರ್ ಟ್ರಾವೆಲಿಂಗ್ ವಿತ್ ದ ಕಾನ್ಸ್ಟೆಂಟ್ ಸೇಮ್ ಸ್ಪೀಡ್ ಇನ್ ದ ಸೇಮ್ ಡೈರೆಕ್ಷನ್. ಅವಾಗ ಏನಾಗುತ್ತೆ ಗೊತ್ತಾ, VA minus VB equals to 0.
ಸೊ ಡೆಫಿನೇಷನ್ ಪ್ರಕಾರ ಏನಾಗುತ್ತೆ ಕೇಳಿದ್ರೆ ದೇ ಕವರ್ ದ ಈಕ್ವಲ್ ಡಿಸ್ಟೆನ್ಸ್, ಅಂದ್ರೆ ಸೇಮ್ ಡಿಸ್ಟೆನ್ಸ್ ಸೇಮ್ ಟೈಮ್. ಹಾಗಾಗಿ ಗ್ರಾಫ್ ಈ ರೀತಿ ಇರುತ್ತೆ. ಇನ್ನು ವಿ ಎ ಇಸ್ ಗ್ರೇಟರ್ ದನ್ ವಿ ಬಿ ಇದ್ರೆ, ಸೊ ವಿ ಎ ಏನಾಗುತ್ತೆ ಈಗ ಓವರ್ಟೇಕ್ ಮಾಡಿ ಮುಂದಕ್ಕೆ ಹೊರಟೋಗುತ್ತೆ, ವಿ ಬಿ ಅನ್ನ ಕ್ರಾಸ್ ಮಾಡುತ್ತೆ. ಸೊ ಗ್ರಾಫ್ ಈಸ್ ಲೈಕ್ ದಿಸ್ ವೇ. ನೋಡಿ, ಈ ಗ್ರಾಫ್ ಅನ್ನು ಡ್ರಾ ಮಾಡಿದಾಗ ಪೊಸಿಷನ್ ಟೈಮ್ ಗ್ರಾಫ್ ಆಗಿರೋದ್ರಿಂದ ಪೊಸಿಷನ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು, ಟೈಮ್ ಅನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದನ್ನು ಮಾಡದೇ ಇದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಹಾಗಾಗಿ ಇಷ್ಟು ಮಾಡ್ಕೊಂಡ್ರೆ ನಿಮಗೆ ಫುಲ್ 3 ಮಾರ್ಕ್ಸ್ಗೆ ಗ್ಯಾರಂಟಿ ಆಗಿರುತ್ತೆ. ಓಕೆ, ಅಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್ ಆಫ್ ಎ ಪ್ರೊಜೆಕ್ಟೈಲ್ ಅಲ್ವಾ. ಸೊ ಟೈಮ್ ಆಫ್ ಫ್ಲೈಟ್ ಅನ್ನ ಫೈಂಡ್ ಔಟ್ ಮಾಡಿ ಅಂದಾಗ ಇದರ ಡೆಫಿನೇಷನ್ ಕೇಳಲಿಲ್ಲ ಅವರು, ಬಟ್ ಇಲ್ಲಿ ಇಟ್ ಈಸ್ ದ ಟೈಮ್ ಟೇಕನ್ ಬೈ ದ ಪ್ರೊಜೆಕ್ಟೈಲ್ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್. ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಅಲ್ಲ ಅವ್ರು ಕೇಳಿರೋದು, ಟೈಮ್ ಆಫ್ ಫ್ಲೈಟ್. ಸೊ ಇದನ್ನ ಬರೆಯುವಾಗತ್ತಿಲ್ಲ ನೀವು, ಬಟ್ ಇಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ, ಮ್ಯಾಕ್ಸಿಮಮ್ ಹೈಟ್ ಅಂತ ನಿಮಗೆ ಈ ಡೆರಿವೇಶನ್ ಈ ಪಾರ್ಟ್ ಅಲ್ಲಿ, ಎಸ್ಪೆಷಲಿ ಲಾಸ್ ಆಫ್ ಮೋಷನ್ ದಲ್ಲಿ, ಅದು ಪ್ರೊಜೆಕ್ಟೈಲ್ ಅಲ್ಲಿ. ಸೊ ಏನಂದ್ರೆ ಕಂಟಿನ್ಯೂಸ್ ಎಲ್ಲವೂ ಡೆರಿವ್ ಆಗ್ತಾ ಹೋಗುತ್ತೆ. ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟು, ಆಮೇಲೆ ಟೈಮ್ ಆಫ್ ಫ್ಲೈಟು, ಆಮೇಲೆ ಹಾರಿಜಾಂಟಲ್ ರೇಂಜು, ಮ್ಯಾಕ್ಸಿಮಮ್ ಹೈಟು, ಹೀಗೆ. ಬಟ್ ಈಗ ಈ ನಾವೇನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಸೊ ನಾವು ಮ್ಯಾಕ್ಸಿಮಮ್ ಹೈಟ್ ಅನ್ನ ತಗೊಂಡ್ವಿ ಅನ್ಕೊಳ್ಳೋಣ. ಅವಾಗ ಏನಾಗಿರುತ್ತೆ ಇಕ್ವೇಶನ್, ಒಂದು ಇಕ್ವೇಶನ್ ಅನ್ನ ಅಪ್ಲೈ ಮಾಡ್ತೀವಿ, ಯಾಕೆಂದ್ರೆ ಅಲ್ಲಿ ವರ್ಟಿಕಲ್ ಕಂಪೋನೆಂಟ್ ಆಫ್ ವೆಲಾಸಿಟಿ ಇಸ್ 0. ಹಾಗಾಗಿ ಇನ್ ದಿಸ್ ಇಕ್ವೇಶನ್ ವಿ ವೈ ಈಕ್ವಲ್ಸ್ ಟು ವಿ ನಾಟ್ ವೈ, ಇದು ಸೇಮ್ ಕೈನೆಮೆಟಿಕ್ ಇಕ್ವೇಶನ್, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಅಂತ ಬರಿತೀವಲ್ಲ, ಬಟ್ ಕಂಪೋನೆಂಟ್ ವೈ ಕಂಪೋನೆಂಟ್ ಇದು. ಫೈನಲಿ ಏನಾಗುತ್ತೆ, ಪ್ರೊಜೆಕ್ಟೈಲ್ ಅಲ್ಲಿ ಮ್ಯಾಕ್ಸಿಮಮ್ ಹೈಟ್ ಹೋದಾಗ ವರ್ಟಿಕಲ್ ಕಂಪೋನೆಂಟ್ ವೆಲಾಸಿಟಿ 0 ಆಗ್ಬಿಡುತ್ತೆ. ಹಾಗಾಗಿ ವಿ ವೈ ಈಕ್ವಲ್ಸ್ ಟು 0. ನೋಡಿ, ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ಎ ವೈ ಆಕ್ಸಿಸ್, ವೈ ಕಂಪೋನೆಂಟ್ ಅಂತೀವಿ, ವಿ ನಾಟ್ ಸೈನ್ ಥೀಟಾ ಅಂಡ್ ಎ ವೈ ಈಕ್ವಲ್ಸ್ ಟು ಮೈನಸ್ ಜಿ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ ಅನ್ನ, 0 ಈಕ್ವಲ್ಸ್ ಟು ವಿ ನಾಟ್ ಸೈನ್ ಥೀಟಾ ಮೈನಸ್ ಜಿ ಇಂಟು ಟಿ ಎಂ. ಟಿ ಎಂ ಅನ್ನೋದು ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಹೈಟ್ಗೆ ರೀಚ್ ಆಗ್ಲಿಕ್ಕೆ ಅದು ತಗೊಂಡಿರೋ ಟೈಮ್. ಹಾಗಾಗಿ ಟಿ ಎಂ ಈಕ್ವಲ್ಸ್ ಟು ವಿ ನಾಟ್ ಸೈನ್ ಥೀಟಾ ಡಿವೈಡ್ ಬೈ ಜಿ, ಈ ಎಕ್ಸ್ಪ್ರೆಷನ್ ಇಂದ ಸಿಗುತ್ತೆ ನಮಗೆ. ಬಟ್ ನಮಗೆ ಟೈಮ್ ಆಫ್ ಫ್ಲೈಟ್ ಬೇಕಲ್ಲ. ಇಲ್ಲೊಂದು ಏನು ಕಂಡೀಷನ್ ಅಂದ್ರೆ, ಅದು ಎಷ್ಟು ಟೈಮ್ ತಗೊಂಡಿದೆ ಮ್ಯಾಕ್ಸಿಮಮ್ ಹೈಟ್ ಹೋಗ್ಲಿಕ್ಕೆ, ಅಷ್ಟೇ ಟೈಮ್ ಅಲ್ಲಿಂದ ಮುಂದಕ್ಕೆ ಹೋಗಿ ನೆಲಕ್ಕೆ ಬೀಳ್ಲಿಕ್ಕೂ ಅಷ್ಟೇ ಟೈಮ್ ತಗೊಳುತ್ತೆ. ಗೊತ್ತಾಯ್ತಾ? ಸೊ ಟೈಮ್ ಆಫ್ ಅಸೆಂಡಿಂಗ್ ಈಕ್ವಲ್ಸ್ ಟು ಟೈಮ್ ಆಫ್ ಡಿಸೆಂಡಿಂಗ್ ಅಂತ ಹೇಳ್ತಾರೆ. ಎಷ್ಟು ಟೈಮಲ್ಲಿ ಅದು ಮೇಲಕ್ಕೆ ಹೋಗಿದ್ದು ಅಷ್ಟೇ ಟೈಮಲ್ಲಿ ಅದು ಕೆಳಕ್ಕೆ ಬರುತ್ತೆ ಅಂತೇಳಿ. ಹಾಗಾಗಿ ನಮಗೆ ಈ ಹೈಟ್ಗೆ ಹೋಗ್ಲಿಕ್ಕೆ ಅದು ಟಿ ಎಂ ಈಕ್ವಲ್ಸ್ ಟು ವಿ ನಾಟ್ ಸೈನ್ ಥೀಟಾ ಇದ್ರೆ ಡಬಲ್ ಮಾಡಿದ್ರೆ ನಮಗೆ ಟೈಮ್ ಆಫ್ ಫ್ಲೈಟ್ ಸಿಗುತ್ತೆ. ಸೊ ಟೈಮ್ ಆಫ್ ಫ್ಲೈಟ್ ಈಕ್ವಲ್ಸ್ ಟು 2 ಟೈಮ್ಸ್ ವಿ ನಾಟ್ ಸೈನ್ ಥೀಟಾ ಬೈ ಜಿ. ನೆಕ್ಸ್ಟ್, ಡಿರೈವ್ ದ ಎಕ್ಸ್ಪ್ರೆಷನ್ ಪಿ ಈಕ್ವಲ್ಸ್ ಟು ಎಫ್ ಡಾಟ್ ವಿ ವೇರ್ ದ ಸಿಂಬಲ್ಸ್ ಹ್ಯಾವ್ ಯೂಸುವಲ್ ಮೀನಿಂಗ್. ಸೊ ಇದು ಡಿರೈವ್ ಮಾಡಿ ಅಂತ ಬಹಳ ಸಿಂಪಲ್ ಕ್ವಶನ್. ನೋಡಿ, ನಮಗೆ ಡೆಫಿನೇಷನ್ ಆಫ್ ಪವರ್ ಗೊತ್ತಿದೆ, ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್. ಪವರ್ ಸ್ಕೇಲರ್ ಕ್ವಾಂಟಿಟಿ ನೆನ್ಪಿಟ್ಕೊಳ್ಳಿ. ಸೊ ವರ್ಕ್ ಡನ್ ಅನ್ನೋದು ಸ್ಕೇಲರ್ ಕ್ವಾಂಟಿಟಿ, ಬಟ್ ಡಾಟ್ ಪ್ರಾಡಕ್ಟ್ ಅಲ್ವಾ. ಸೊ ಎಫ್ ಡಾಟ್ ಡಿ ಎಕ್ಸ್ ಅಂತ ಬರೀತೀವಿ, ವೆಕ್ಟರ್ ಎಫ್ ಡಾಟ್ ಡಿ ಎಕ್ಸ್ ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ನಾವು ಅದನ್ನ ಅಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಿ ಇಸ್ ಈಕ್ವಲ್ ಟು ಎಫ್ ಡಾಟ್ ಡಿ ಎಕ್ಸ್ ಬೈ ಡಿ ಟಿ. ಬಟ್ ನಮ್ಗೆ ಗೊತ್ತಿದೆ ಈ ಡಿ ಟಿ ಅನ್ನೋದು ಟೈಮ್ ಇಂಟರ್ವಲ್, ಡಿ ಎಕ್ಸ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್, ಡಿ ಎಕ್ಸ್ ಬೈ ಡಿ ಟಿ ಅನ್ನೋದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ವಿ ಅಂತ ಸಿಗುತ್ತೆ. ಸೊ ಫೋರ್ಸ್ ಆಕ್ಟ್ ಆಗಿದೆ, ಫೋರ್ಸ್ ಆಕ್ಟ್ ಆಗಿ ಡಿಸ್ಪ್ಲೇಸ್ಮೆಂಟ್ ಆಗಿರೋದು. ದರ್ ಫೋರ್ ಡಿ ಎಕ್ಸ್ ಬೈ ಡಿ ಟಿ ಅನ್ನ ವಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಿ ಈಕ್ವಲ್ಸ್ ಟು ಎಫ್ ಡಾಟ್ ವಿ ಅಂತ ಸಿಗುತ್ತೆ. ಕರೆಕ್ಟಾ? ಓಕೆ. ಶೋ ದಟ್ ಟಾರ್ಕ್ ಈಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್. ಸೊ ಇದೊಂದು ಸ್ವಲ್ಪ ಮ್ಯಾಥಮೆಟಿಕ್ಸ್, ಬಟ್ ಇದನ್ನ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಡಿರೈವೇಶನ್ ಕಂಪಲ್ಸರಿ ಮಾಡಿಸಿರ್ತಾರೆ ನಿಮಗೆ, ಯಾಕೆಂದ್ರೆ ಇದು ಇಂಪಾರ್ಟೆಂಟ್ ಅಂತೇಳಿ. ಅದಕ್ಕೆ ನಾವೇನು ಮಾಡುವ ಅಂದ್ರೆ ಒಂದು ಆಂಗ್ಯುಲರ್ ಮೊಮೆಂಟಮ್ ಅನ್ನ ತೆಗೆದುಕೊಳ್ಳೋಣ. ಕನ್ಸಿಡರ್ ಎ ಪಾರ್ಟಿಕಲ್ ಹ್ಯಾವಿಂಗ್ ಆಂಗ್ಯುಲರ್ ಮೊಮೆಂಟಮ್ ಎಲ್ ಇಸ್ ಈಕ್ವಲ್ ಟು ಆರ್ ಕ್ರಾಸ್ ಪಿ. ನಮಗೆ ಏನ್ ಮಾಡಬೇಕು, ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಡಿ ಎಲ್ ಬೈ ಡಿ ಟಿ ಮಾಡಬೇಕು. ಹಾಗಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ ಈ ಇಕ್ವೇಶನ್ ಅನ್ನು. ಡಿ ಎಲ್ ವೆಕ್ಟರ್ ಇದೆ, ಎಲ್ಲಿದು ಆಂಗ್ಯುಲರ್ ಮೊಮೆಂಟಮ್, ಡಿ ಎಲ್ ಬೈ ಡಿ ಟಿ ಈಕ್ವಲ್ಸ್ ಟು ವೆಕ್ಟರ್ ಸಿಂಬಲ್ ಹಾಕ್ಬೇಕು ಮಕ್ಕಳೇ, ಇಲ್ಲಾಂದ್ರೆ ಇದು ಸೊಲ್ಯೂಷನ್ ಸಾಲ್ವ್ ಆಗುತ್ತೆ ಅಫ್ಕೋರ್ಸ್, ಬಟ್ ತಪ್ಪಾಗುತ್ತೆ, ನಿಮಗೆ ಅದರ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಲ್ಲ. ಡಿ ಬೈ ಡಿ ಟಿ ಆಫ್ ಆರ್ ಕ್ರಾಸ್ ಪಿ ಅಂತ ಮಾಡಿದ್ವಿ ನಾವು, ಇಲ್ಲಿ ಆರ್ ಕ್ರಾಸ್ ಪಿ ತಗೊಂಡಿದ್ವಿ. ಬಟ್ ಇಲ್ಲಿ ಪ್ರಾಡಕ್ಟ್ ರೂಲ್ ಆಫ್ ಡಿಫ್ರೆನ್ಶಿಯೇಷನ್ ಅಂತ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ ರೂಲ್ ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಇಂಟಿಗ್ರೇಷನ್ ಅಥವಾ ಡಿಫ್ರೆನ್ಶಿಯೇಷನ್ ಹೇಳಿದಾಗ ಅದನ್ನು ಹೇಳಿರ್ತಾರೆ. 2 ವೇರಿಯೇಬಲ್ ಆದಾಗ ಪ್ರಾಡಕ್ಟ್ ರೂಲ್ ಅನ್ನು ಅಪ್ಲೈ ಮಾಡ್ತೀವಿ. ಹೇಗೆ ಅಂದ್ರೆ ಒಂದನ್ನ ಕಾನ್ಸ್ಟೆಂಟ್ ಅನ್ಕೊಂತೀವಿ, ಇನ್ನೊಂದನ್ನ ವೇರಿಯೇಬಲ್ ಅಂತೀವಿ. ಮತ್ತೊಮ್ಮೆ ಯಾವ್ದು ಕಾನ್ಸ್ಟೆಂಟ್ ಅನ್ಕೊಂಡಿದ್ವಿ ಅದು ವೇರಿಯೇಬಲ್, ಇನ್ನೊಂದು ಕಾನ್ಸ್ಟೆಂಟ್ ಅಂತ ಮಾಡ್ತೀವಿ. ನೋಡಿ, ಈಗ ನಾವು ಈ ರೈಟ್ ಹ್ಯಾಂಡ್ ಸೈಡ್ ಅನ್ನ ತೆಗೆದುಕೊಂಡ್ರೆ ಡಿ ಆರ್ ವೆಕ್ಟರ್ ಡಿವೈಡ್ ಬೈ ಡಿ ಟಿ ಕ್ರಾಸ್ ಪಿ, ಪಿ ಈಗ ಕಾನ್ಸ್ಟೆಂಟ್ ಆಯ್ತು. ನೆಕ್ಸ್ಟ್ ಆರ್ ಕಾನ್ಸ್ಟೆಂಟ್ ಆಗುತ್ತೆ, ಡಿ ಪಿ ಬೈ ಡಿ ಟಿ. ಓಕೆ, ಡಿ ಆರ್ ಡಿ ಟಿ ಅಂದ್ರೆ ವೆಲಾಸಿಟಿ ಆಗುತ್ತೆ. ಡಿ ಆರ್ ಅನ್ನೋದು ಪೊಸಿಷನ್ ಅನ್ನ ರಿಪ್ರೆಸೆಂಟ್ ಮಾಡೋದು, ಚೇಂಜ್ ಇನ್ ಪೊಸಿಷನ್ ಇನ್ ಇಂಟರ್ವಲ್ ಆಫ್ ಟೈಮ್ ಅಂದ್ರೆ ವೆಲಾಸಿಟಿ ಆಗುತ್ತೆ. ಪಿ ಅನ್ನೋದು ಎಂ ಇಂಟು ವಿ ಅಂತ ಮೊಮೆಂಟಮ್ ವೆಕ್ಟರ್. ಓಕೆ, ಹಾಗಾಗಿ ನಮ್ಗೆ ಏನಾಯ್ತು, ಡಿ ಆರ್ ಬೈ ಡಿ ಟಿ, ಈ ಡಿ ಆರ್ ಬೈ ಡಿ ಟಿ ಅನ್ನೇ ನಾವು ನೋಡ್ತಾ ಹೋದ್ರೆ ಕ್ರಾಸ್ ಪಿ ಇದೆ ಅದರ ಎದುರುಗಡೆಗೆ. ಸೊ ಡಿ ಆರ್ ಬೈ ಡಿ ಟಿ ಅಂದ್ರೆ ವಿ ಆಯ್ತು, ವಿ ಕ್ರಾಸ್ ಎಂ
ವಿ ಕ್ರಾಸ್ ಅಂತ ಬರುತ್ತೆ, ಸಾರಿ ವಿ ವೆಕ್ಟರ್ ಬರುತ್ತೆ. ಇಲ್ಲಿ ವಿ ಕ್ರಾಸ್ ವಿ ಎಂ ಕಾನ್ಸ್ಟೆಂಟ್ ಹೊರಗಡೆ ತಗೋಬಹುದು ನಾವು. ವಿ ಕ್ರಾಸ್ ವಿ ಪ್ಯಾರಲಲ್ ಅಥವಾ ಲೈಕ್ ವೆಕ್ಟರ್ಸ್ ಅಂತೀವಲ್ಲ ನಾವು, ಸೊ ಅವಾಗ ಏನಾಗುತ್ತೆ, ಅದು 0 ಆಗುತ್ತೆ. therefore dr by dt cross p equals to v cross m equals to 0. ಯಾಕೆಂದ್ರೆ ವೆಕ್ಟರ್ ಪ್ರಾಡಕ್ಟ್ ಆಫ್ ಟು ಪ್ಯಾರಲಲ್ ವೆಕ್ಟರ್ ವ್ಯಾನಿಷಸ್. ಸೊ ವಿ ಮತ್ತೆ ವಿ ಒಂದೇ ವೆಕ್ಟರ್, ಲೈಕ್ ವೆಕ್ಟರ್ಸ್ ಅನ್ಬೋದು ನೀವು ಅಥವಾ ಪ್ಯಾರಲಲ್ ವೆಕ್ಟರ್ಸ್ ಅನ್ಬೋದು. ಸೊ ದೇರ್ ಕ್ರಾಸ್ ಪ್ರಾಡಕ್ಟ್ ಇಸ್ 0. ಇನ್ನು ಡಿ ಪಿ ಬೈ ಡಿ ಟಿ ಹೋದ್ರೆ ನಾವು ದಟ್ ಈಸ್ ಎಫ್ ನ್ಯೂಟನ್ ಸೆಕೆಂಡ್ ಲಾ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಸೊ ಆರ್ ಕ್ರಾಸ್ ಡಿ ಪಿ ಬೈ ಡಿ ಟಿ ಇದೆ, ಹಾಗಾಗಿ ಆರ್ ಕ್ರಾಸ್ ಎಫ್ ಆಯ್ತು ಇದು. ಬಟ್ ಆರ್ ಕ್ರಾಸ್ ಎಫ್ ಅನ್ನೋದು ಟಾರ್ಕ್ ಅಂತ ಕಲ್ತಿದೀವಿ ನಾವು. ಸೊ ಹಾಗಾಗಿ ನಮಗೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಡಿ ಎಲ್ ಬೈ ಡಿ ಟಿ ಇತ್ತು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಉಳಿದಿರೋದು ಟಾರ್ಕ್ ಮಾತ್ರ. ಸೊ ನಾವು ಅದನ್ನ ಪ್ರೂವ್ ಮಾಡಿದ್ವಿ. ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ದ ಆಂಗ್ಯುಲರ್ ಮೊಮೆಂಟಮ್ ಆಫ್ ಎ ಪಾರ್ಟಿಕಲ್ ಇಸ್ ಈಕ್ವಲ್ ಟು ದ ಟಾರ್ಕ್ ಆಕ್ಟಿಂಗ್ ಆನ್ ಇಟ್. ನೆಕ್ಸ್ಟ್ ಡಿಫೈನ್ ಅಂತ 3 ಫಿಸಿಕಲ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ವೆರಿ ಈಸಿ ಕ್ವಶನ್. ಯಂಗ್ಸ್ ಮಾಡ್ಯುಲಸ್ ಅಂದ್ರೆ ರೇಷಿಯೋ ಆಫ್ ಲಾಂಜಿಟ್ಯೂಡನಲ್ ಸ್ಟ್ರೆಸ್ ಟು ದ ಲಾಂಜಿಟ್ಯೂಡನಲ್ ಸ್ಟ್ರೇನ್. ಇನ್ನು ಶಿಯರ್ ಮಾಡ್ಯುಲಸ್ ಅಂದ್ರೆ ಏನಾಗುತ್ತೆ, ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ದ ಶಿಯರ್ ಸ್ಟ್ರೇನ್. ಬಲ್ಕ್ ಮಾಡ್ಯುಲಸ್ ಅಂದ್ರೆ ರೇಷಿಯೋ ಆಫ್ ಬಲ್ಕ್ ಸ್ಟ್ರೆಸ್ ಟು ದ ಬಲ್ಕ್ ಸ್ಟ್ರೇನ್. ಇಷ್ಟನ್ನ ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ ಇದಕ್ಕೆ. ಓಕೆ, ಏನಾದರೂ ಇವೆಲ್ಲ ಚಾಪ್ಟರ್ಸ್ ನನ್ನ ವಿಡಿಯೋದಲ್ಲಿ ಇದೆ, ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಅಲ್ಲ ನೋಡ್ಕೊಂಡು ಹೋಗ್ಬೋದು, ಆಯ್ತಾ. ಸೊ ನೆಕ್ಸ್ಟ್ ಸ್ಟೇಟ್ ಪಾಸ್ಕಲ್ಸ್ ಲಾ, ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಪಾಸ್ಕಲ್ಸ್ ಲಾ ಅಂತ ಹೇಳಿದ್ದಾರೆ. ಪಾಸ್ಕಲ್ಸ್ ಲಾ ಅಂದ್ರೆ ಚೇಂಜ್ ಇನ್ ಪ್ರೆಷರ್ ಎಕ್ಸರ್ಟೆಡ್ ಅಟ್ ಎನಿ ಪಾರ್ಟ್ ಆಫ್ ಎ ಕನ್ಫೈನ್ಡ್ ಲಿಕ್ವಿಡ್ ಈಸ್ ಟ್ರಾನ್ಸ್ಮಿಟೆಡ್ ಈಕ್ವಲಿ ಅಂಡ್ ಅನ್ಡಿಮಿನೈಸ್ಡ್ ಇನ್ ಆಲ್ ಡೈರೆಕ್ಷನ್ ಥ್ರೂ ದ ಲಿಕ್ವಿಡ್. ಇದನ್ನೇ ಬರಿಬೇಕು ಸ್ಟೇಟ್ಮೆಂಟ್. ಕನ್ಫೈನ್ಡ್ ಲಿಕ್ವಿಡ್ ಅನ್ನೋದು ಇಂಪಾರ್ಟೆಂಟು ಅಲ್ವಾ, ಯಾಕೆಂದ್ರೆ ಒಂದ್ ಕಡೆ ನೀವು ಪ್ರೆಷರ್ ಹಾಕಿದ್ದು ಈಕ್ವಲಿ ಟ್ರಾನ್ಸ್ಮಿಟ್ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಡೆಫಿನೇಷನ್ ನೆನ್ಪಿಟ್ಕೊಂಡಿರ್ತೀರಿ, ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಅಪ್ಲಿಕೇಶನ್ ಆಫ್ ಪಾಸ್ಕಲ್ಸ್ ಲಾ, ಒಂದು ಹೈಡ್ರಾಲಿಕ್ ಲಿಫ್ಟ್ ಅಲ್ಲಿ ಯೂಸ್ ಮಾಡ್ತೀವಿ ಮ್ಯಾಕ್ಸಿಮಮ್. ಇನ್ನು ಹೈಡ್ರಾಲಿಕ್ ಬ್ರೇಕ್ ಅನ್ನುವಂಥದ್ದು, ಆಯಿಲ್ ಬ್ರೇಕ್ ಅಂತ ಹೇಳ್ತಾರಲ್ಲ, ಅಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಬ್ಟೇನ್ ಆಲ್ಫಾ ವಿ ಇಸ್ ಈಕ್ವಲ್ ಟು 1/t ಫಾರ್ ಐಡಿಯಲ್ ಗ್ಯಾಸ್ ಹೂಸ್ ಸಿಂಬಲ್ಸ್ ಹ್ಯಾವ್ ಯೂಸುವಲ್ ಮೀನಿಂಗ್ ಅಂತ ಹೇಳಿ ಈ ತರ ಇದನ್ನು ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಬಟ್ ನಿಮಗೆ ಗೊತ್ತಿರಬೇಕು ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್, ಥರ್ಮಲ್ ಪ್ರಾಪರ್ಟೀಸ್ ಆಫ್ ದ ಮ್ಯಾಟರ್ ಅಲ್ಲಿ ಬರುವಂತದ್ದು. ವಾಲ್ಯೂಮ್ ಎಕ್ಸ್ಪಾನ್ಷನ್ ಇಸ್ ಆಲ್ಫಾ ವಿ ಇಸ್ ಈಕ್ವಲ್ ಟು ಡೆಲ್ಟಾ ವಿ, ಚೇಂಜ್ ಇನ್ ವಾಲ್ಯೂಮ್ ಟು ದ ಒರಿಜಿನಲ್ ವಾಲ್ಯೂಮ್ ಪರ್ ಚೇಂಜ್ ಇನ್ ಯೂನಿಟ್ ಟೆಂಪರೇಚರ್ 1/ΔT. ಸೊ ಇದು ಬಂದ್ರೆ ನಾವೇನಂತೀವಿ, ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ನೋಡಿ ಇಲ್ಲಿ ಆಲ್ಫಾ ವಿ ಅನ್ನೋದು ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಸೊ ಫಾರ್ ಗ್ಯಾಸಸ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಇಸ್ ಡಿಪೆಂಡ್ ಆನ್ ಟೆಂಪರೇಚರ್, ಯಾಕಂದ್ರೆ ಟೆಂಪರೇಚರ್ ವೇರಿ ಆದಾಗ ಅದರ ವಾಲ್ಯೂಮ್ ವೇರಿ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನೀವು ಒಂದು ಐಡಿಯಲ್ ಗ್ಯಾಸ್ ಅನ್ನ ತೆಗೆದುಕೊಳ್ಳೋಣ. ಐಡಿಯಲ್ ಗ್ಯಾಸ್ ನ ಇಕ್ವೇಶನ್ ಪಿ ವಿ ಈಕ್ವಲ್ಸ್ ಟು ಮ್ಯೂ ಆರ್ ಟಿ. ಸೊ ಇದನ್ನ ಇಕ್ವೇಶನ್ 1 ಅನ್ಕೊಳ್ಳಿ. ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅನ್ಕೊಳ್ಳೋಣ, ಪಿ ಇಂಟು ಡೆಲ್ಟಾ ವಿ. ನೋಡಿ ಇಲ್ಲಿ ವಾಲ್ಯೂಮ್ ಚೇಂಜ್ ಆಗಿದೆ ಡ್ಯೂ ಟು ಚೇಂಜ್ ಇನ್ ಟೆಂಪರೇಚರ್ ಡೆಲ್ಟಾ ಟಿ ಅಲ್ವಾ. ಇದನ್ನ ಇಕ್ವೇಶನ್ 2 ಅನ್ಕೊಳ್ಳಿ. ಡಿವೈಡ್ ಇಕ್ವೇಶನ್ 2 ಬೈ ಇಕ್ವೇಶನ್ 1. ಅವಾಗ ಏನಾಯ್ತು, ಡೆಲ್ಟಾ ವಿ ಬೈ ವಿ ಈಕ್ವಲ್ಸ್ ಟು ಡೆಲ್ಟಾ ಟಿ ಬೈ ಟಿ ಆಯ್ತು. ಸೊ ಈ ಡೆಲ್ಟಾ ಟಿ ಅನ್ನು ಆಚೆ ತಗೊಂಡೋದ್ರೆ 1/t ಉಳ್ಕೊಳ್ಳುತ್ತೆ. 1/t is equal to delta v by v into 1/delta t. Thus coefficient of volume expansion for ideal gas at constant pressure is ಈ ಎಕ್ಸ್ಪ್ರೆಷನ್ ಇಲ್ಲಿ ಬಂದಿದೆ. ಆಲ್ಫಾ ವಿ ಅಂದ್ರೆ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಸೊ ಕೆಲವು ಬೇರೆ ಬೇರೆ ಬುಕ್ಸ್ ಕನ್ನ ನೋಡಿ ನಿಮ್ಗೆ ನೋಟ್ಸ್ ಅಲ್ಲಿ ಇದನ್ನ ಆಲ್ಫಾ ಬೀಟಾ ಗಾಮ್ ಅಂತ ಕೊಟ್ಟಿರ್ಬೋದು. ಆ ರೀತಿ ಇದ್ರು ಕೂಡ ನಾನು NCERT ಟೆಕ್ಸ್ಟ್ ಬುಕ್ ಅನ್ನೇ ರೆಫರ್ ಮಾಡೋದು. ಸೊ ಅಲ್ಲಿ ಈ ರೀತಿ ಸಿಂಬಲ್ ಇರೋದ್ರಿಂದ ಮತ್ತೆ ಕ್ವಶನ್ ಅಲ್ಲಿ ಅದನ್ನೇ ಕೇಳಿದ್ದಾರೆ ಆಲ್ಫಾ ವಿ ಅಂತೇಳಿ, ಹಾಗಾಗಿ ಅದನ್ನೇ ಮಾಡಿದೀನಿ. ಓಕೆ, ನೆಕ್ಸ್ಟ್ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೋಸೆಸ್. ಐಸೋಥರ್ಮಲ್ ಪ್ರೋಸೆಸ್ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಅಲ್ಲಿ ಬಂದಿರುವಂತದ್ದು. ಅದರಲ್ಲಿ ವರ್ಕ್ ಡನ್ ಅನ್ನ ಫೈಂಡ್ ಔಟ್ ಮಾಡಿ. ಒಂದು ಐಸೋಥರ್ಮಲ್ ಪ್ರೋಸೆಸ್ ಅಂದ್ರೆ ಏನಾಗಿರುತ್ತೆ, ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ನೀವು ಒಂದು ಐಡಿಯಲ್ ಗ್ಯಾಸ್ ಅನ್ನ ತಗೊಂಡಿದ್ದೀರಿ ಒಂದು ಸಿಲಿಂಡರ್ ಒಳಗೆ ಅಂತ ಇಟ್ಕೊಳ್ಳಿ. ಸೊ ಇದ್ರ ವಾಲ್ಯೂಮ್ ಚೇಂಜ್ ಅಂದ್ರೆ ಇದು ಚೇಂಜ್ ಮಾಡ್ಕೊಳ್ಳುತ್ತೆ ಇದು ಸ್ಟೇಟ್ ಅನ್ನ. ಇನಿಷಿಯಲ್ ಸ್ಟೇಟ್ ಅನ್ನ P1 V1 ಅನ್ಕೊಂಡ್ರೆ ಫೈನಲ್ ಸ್ಟೇಟ್ಗೆ P2 V2 ಆಗುತ್ತೆ. ಸೊ ಇದ್ರ ನಾವು ಡಿರೈವ್ ಮಾಡ್ಬೇಕಲ್ಲ, ಅದಕ್ಕೆ ಅಟ್ ಎನಿ ಇಂಟರ್ಮೀಡಿಯೇಟ್ ಸ್ಟೇಜ್ ಪ್ರೆಷರ್ P, ಪ್ರೆಷರ್ ಕಾನ್ಸ್ಟೆಂಟ್ ಇದೆ ಅನ್ಕೊಳ್ಳೋಣ. ಯಾಕಂದ್ರೆ ಒಂದು ಕಾನ್ಸ್ಟೆಂಟ್ ಥ್ರೂಔಟ್ ದ ಪ್ರೋಸೆಸ್ ಅಲ್ಲ, ಯಾವುದೋ ಒಂದು ಮಧ್ಯದ ಒಂದು ಪಾಯಿಂಟ್ ಅಲ್ಲಿ ಪ್ರೆಷರ್ P ಇತ್ತು, ಅವಾಗ ವಾಲ್ಯೂಮ್ ಚೇಂಜ್ ಆಗಿದೆ V2 V ಪ್ಲಸ್ ಡೆಲ್ಟಾ ವಿ. ಸೊ ಹಾಗಾಗಿ ವರ್ಕ್ ಡನ್ ಅಂದಾಗ ನಾವೇನ್ ಮಾಡ್ತೀವಿ, ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ವಿ. ಇದೆಲ್ಲ ಕಲ್ತಿರ್ತೀನಿ ಅನ್ಕೋತೀನಿ ಥರ್ಮೋಡೈನಮಿಕ್ಸ್ ಅಲ್ಲಿ. ಸೊ ಡೆಲ್ಟಾ ಡಬ್ಲ್ಯೂ ಈಕ್ವಲ್ಸ್ ಟು ಪಿ ಇಂಟು ಡೆಲ್ಟಾ ವರ್ಕ್ ಡನ್. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡಿರೋದು. ಟೇಕಿಂಗ್ ಡೆಲ್ಟಾ ವಿ ಟೆನ್ ಟು 0 ಡೆಫಿನೆಟ್ ಆಗುತ್ತೆ. ಅವಾಗ ಟೋಟಲ್ ವರ್ಕ್ ಡನ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಓವರ್ ದ ಎಂಟೈರ್ ಪ್ರೋಸೆಸ್ V1 ಟು V2. ಸೊ ಟೋಟಲ್ ವರ್ಕ್ ಡನ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಪಿ ಇಂಟು ಡೆಲ್ಟಾ ವಿ. ಡೆಲ್ಟಾ ವಿ ಹೋಗಿ ಈಗ ಡಿ ವಿ ಆಯ್ತು, ಯಾಕೆಂದ್ರೆ ಲಿಮಿಟ್ ತಗೊಂಡಿದೀವಿ ಒಂದು ಅತಿ ಸಣ್ಣ ಪಾಯಿಂಟ್ ಅಲ್ಲಿ, ಅವಾಗ ಅದು ಡೆಫಿನೆಟ್ ಆಗುತ್ತೆ.
ನೋಡಿ ಇಲ್ಲಿ ಪಿ ವಿ ಈಕ್ವಲ್ಸ್ ಟು ಮ್ಯೂ ಆರ್ ಟಿ ಅನ್ನೋದು ಐಡಿಯಲ್ ಗ್ಯಾಸ್ ಇಕ್ವೇಶನ್. ಹಾಗಾಗಿ ಪಿ ಈಕ್ವಲ್ಸ್ ಟು ಮ್ಯೂ ಆರ್ ಟಿ ಬೈ ವಿ ಆಗುತ್ತೆ. ಈ ಪಿ ಇರೋ ಜಾಗದಲ್ಲಿ ಈ ಮ್ಯೂ ಆರ್ ಟಿ ಬೈ ವಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾಕೆಂದ್ರೆ ಈ ಪಾಯಿಂಟ್ ಅಲ್ಲಿ ಪಿ ಕಾನ್ಸ್ಟೆಂಟ್ ಅಂತ ತಗೊಂಡಿದೀವಲ್ಲ ನಾವು, ಅದಕ್ಕೆ ತಕ್ಕದಾಗಿ ಮ್ಯೂ ಆರ್ ಟಿ ಬೈ ವಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಮ್ಯೂ ಆರ್ ಟಿ ಬೈ ವಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮ್ಯೂ ಆರ್ ಟಿ ಕಾನ್ಸ್ಟೆಂಟ್, ಅದನ್ನ ಹೊರಗೆ ಇಟ್ಕೊಂಡ್ರೆ 1/v ಇಂಟು ಡಿ ವಿ ಸಿಗುತ್ತೆ. 1/x ನಾವು ಇಂಟಿಗ್ರೇಟ್ ಮಾಡಿದ್ರೆ ಲ್ಯಾನ್ ಎಕ್ಸ್ ಅಂತ ಕರಿತೀವಿ, ಅಥವಾ ಲಾಗ್ ಅಂತ ಹೇಳಿರ್ಬೋದು ನಿಮಗೆ. ಮ್ಯೂ ಆರ್ ಟಿ ಇಂಟು ಲ್ಯಾನ್ v2, ಇದು ಅಪ್ಪರ್ ಲಿಮಿಟ್, ಮೈನಸ್ ಲ್ಯಾನ್ v1. ನೋಡಿ ಇಲ್ಲಿ ಜಾಸ್ತಿ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ನಾನು ನಿಮ್ಗೆ ಟೀಚ್ ಮಾಡುವಾಗ ಮಾಡಿದಷ್ಟನ್ನ ಇಲ್ಲಿ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಏನೇನು ಬರಿಬೇಕು ಏನೇನು ಬರಿಬಾರ್ದು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಏನ್ ಬರಿಬೇಕು ಅಷ್ಟನ್ನ ಮಾತ್ರ ಇಲ್ಲಿ ಇಟ್ಟಿದ್ದೇನೆ ನಾನು, ಉಳಿದ ಯಾವುದೇ ಎಕ್ಸ್ಪ್ಲನೇಷನ್ ಯಾವುದೂ ಹಾಕಿಲ್ಲ ನಾನು. ಸೊ ಈಗ ಫೈನಲ್ ಎಕ್ಸ್ಪ್ರೆಷನ್ ಬಂತು ನಿಮಗೆ, ವರ್ಕ್ ಡನ್ ಇನ್ ಎನ್ ಐಸೋಥರ್ಮಲ್ ಪ್ರೋಸೆಸ್ W is equal to mu RT ln V2 by V1. ಇದು ಯಾಕಾಗುತ್ತೆ ಅಂದ್ರೆ log m by log n, log m minus log n ಅನ್ನ log m by n ಅಂತ ಬರೀತಾರೆ. ಓಕೆ, ಸ್ಟೇಟ್ ಎನಿ 3 assumptions of kinetic theory of gases. ಇದರಲ್ಲಿ ಒಂದು ಎನಿ 3 assumptions ಅನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ ಒಂದೇದು, ಆಲ್ ದ ಮಾಲಿಕ್ಯೂಲ್ಸ್ ಆಫ್ ಎ ಗ್ಯಾಸ್ ಆರ್ ಐಡೆಂಟಿಕಲ್, ದೇ ಡಿಫರ್ ಫ್ರಮ್ ಮಾಲಿಕ್ಯೂಲ್ಸ್ ಆಫ್ ಅದರ್ ಗ್ಯಾಸಸ್. ಎರಡನೇದು, ದ ಸೈಜ್ ಆಫ್ ದ ಮಾಲಿಕ್ಯೂಲ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ as compared to the intermolecular distances. ಮೂರನೇದು, the molecules behave as a rigid, perfect and elastic sphere. ಮೂರು ಕೇಳಿದರೆ ಮೂರು ಸಾಕು ನಿಮಗೆ, ನಾನು 5 ಪಾಯಿಂಟ್ಸ್ ಅನ್ನು ಇಟ್ಟಿದ್ದೀನಿ ಇಲ್ಲಿ, ಉಳಿದಿದ್ದನ್ನು ನೋಡ್ಕೋಬಹುದು ಬೇಕಾದ್ರೆ. ಓಕೆ, ಇಲ್ಲಿಗೆ 3 ಮಾರ್ಕ್ಸ್ ಇಂದು ಕಂಪ್ಲೀಟ್ ಆಗುತ್ತೆ. ಸೊ 5 ಮಾರ್ಕ್ಸ್ ಇಂದು ನೋಡೋಕೆ ಹೋದ್ರೆ ಕ್ವಶನ್ ನಂಬರ್ 36 to 43 ಇದೆ. ಸೊ ಒಂದೊಂದಾಗಿ ಡೆರಿವೇಶನ್ ಇಲ್ಲೆಲ್ಲ 5 ಮಾರ್ಕ್ಸ್ ಅಂದ್ರೆ ತುಂಬಾ ಲೆಂದಿ ಇರುತ್ತೆ ಕ್ವಶನ್. ನೀವು ಎಷ್ಟು ಬರೀಬೇಕು ಅಷ್ಟನ್ನ ಹೇಳ್ತಿದ್ದೀನಿ ನಾನು ಇಲ್ಲಿ, ನಾನು ಅದಕ್ಕೂ ಹೆಚ್ಚಿಗೆ ಒಂದು ವರ್ಡು ಹಾಕಿರೋದಿಲ್ಲ. ಹಾಗಾಗಿ ಎಕ್ಸ್ಪ್ಲನೇಷನ್ ಕಡಿಮೆ ಅನ್ಸ್ಬೋದು ನಿಮಗೆ, ಬಟ್ ನೋಟ್ಸ್ ತರ ಬೇಕು ಅಂದ್ರಲ್ಲ, ಅದಕ್ಕೆ ಆ ರೀತಿ ಮಾಡಿದ್ದೀನಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಆಫ್ 2 ಕನ್ಕರೆಂಟ್ ವೆಕ್ಟರ್ಸ್ ಮೇಕಿಂಗ್ ಅನ್ ಆಂಗಲ್ ಆಫ್ ಥೀಟಾ ಬಿಟ್ವೀನ್ ದೆಮ್. ಈ ಡೆರಿವೇಶನ್ ನನ್ನ ವಿಡಿಯೋದಲ್ಲಿ ಇದೆ, ಬೇಕಾದ್ರೆ ನೀವು ಅದನ್ನ ಕಲಿಬೇಕು ಅನ್ನೋದಾದ್ರೆ, ಕಲ್ತಿದ್ರೆ ಇಷ್ಟು ಬರೀಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಸೊ ಒಂದು ಪ್ಯಾರಲೋಗ್ರಾಮ್ ಅನ್ನ ಡ್ರಾ ಮಾಡ್ತೀರಿ ನೀವು, ಅದಕ್ಕೆ ಓ ಅಂತ, ಎ ಮತ್ತೆ ಇದಕ್ಕೆ ಬಿ, ಇದಕ್ಕೆ ಸಿ ಅಂತ ಇದನ್ನು ಡ್ರಾ ಮಾಡ್ಕೋತೀರಿ. ಸೊ ಈ ಲೈನ್ ಎಕ್ಸ್ಟೆಂಡ್ ಆಗಿರೋದಕ್ಕೆ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀರಿ, ಇದು ಪರ್ಪೆಂಡಿಕ್ಯುಲರ್. ಸೊ ಇದರ ಈ ಡಯಾಗೋನಲ್ ಇದೆಯಲ್ಲ, ಎರಡು ಪ್ಯಾರಲೋಗ್ರಾಮ್ ಲಾ ಹೇಳೋದೇ ಅದನ್ನ, ಡಯಾಗೋನಲ್ ಆಫ್ ದ ಪ್ಯಾರಲೋಗ್ರಾಮ್ ರಿಪ್ರೆಸೆಂಟ್ಸ್ ದ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ. ನೋಡಿ ಇಲ್ಲಿ ಪಿ ಅನ್ನೋದು ಒಂದು ವೆಕ್ಟರ್, ಕ್ಯೂ ಅನ್ನೋದು ಇನ್ನೊಂದು ವೆಕ್ಟರ್, ದೇ ಆರ್ ಮೇಕಿಂಗ್ ಅನ್ ಆಂಗಲ್ ಟೀಟಾ. ಇನ್ನು ಈ ಅಲ್ಫಾ ಅನ್ನೋದೇನು ಕೇಳಿದ್ರೆ, ಈ ಪಿ ವೆಕ್ಟರ್ ಜೊತೆಗೆ ರಿಸಲ್ಟೆಂಟ್ ವೆಕ್ಟರ್ ಎಷ್ಟು ಆಂಗಲ್ ಮಾಡಿದೆ ಅನ್ನೋದು ಆಲ್ಫಾ ಹೇಳುತ್ತೆ. ನೀವು ಇದನ್ನು ನೋಡಿ, ಈ ಆಲ್ಫಾ ಹೇಳಿದ್ರೆ ಡೈರೆಕ್ಷನ್ ಹೇಳೋದ ಹಾಗೆ, ಆರ್ ನ ಮ್ಯಾಗ್ನಿಟ್ಯೂಡ್ ಅನ್ನ ಹೇಳಬೇಕು, ಅಲ್ಫಾವನ್ನ ಹೇಳಬೇಕು. ಇಷ್ಟು ಕೆಲಸ ಮಾಡಿದ್ರೆ 5 ಮಾರ್ಕ್ಸ್ ಬರುತ್ತೆ. ಅದಕ್ಕೆ ನೋಡಿ, ಲೆಟ್ adjacent sides OA and OB of a parallelogram represent vector P and Q respectively. ಈ ವರ್ಡ್ಸ್ ಬರೆಯೋದು ಕಲಿಬೇಕು. ಲೆಟ್ ಥೀಟಾ ಬಿ ದ ಆಂಗಲ್ ಬಿಟ್ವೀನ್ P and Q. ಇದು ಕಂಪ್ಲೀಟ್ ದ ಪ್ಯಾರಲೋಗ್ರಾಮ್ OACB. The diagonal OC equals to vector R represent the resultant of P and Q, vector P and Q. Draw a perpendicular CD which meets OA at D. ಈ OA ನ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಇದರ ಪರ್ಪೆಂಡಿಕ್ಯುಲರ್ ಇಲ್ಲಿ ಮೀಟ್ ಆಗಿರುತ್ತೆ. ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ OCD ಇದು ನೋಡಿ ಕಂಪ್ಲೀಟ್ ರೈಟ್ ಆಂಗಲ್ ಟ್ರಯಾಂಗಲ್, OC ಸ್ಕ್ವೇರ್ ಈಕ್ವಲ್ಸ್ ಟು OD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಇಲ್ಲಿಂದ ಇಲ್ಲಿಗೆ OD ಅಂದ್ರೆ ಎಷ್ಟಾಗುತ್ತೆ, OA ಪ್ಲಸ್ AD ಅಂತ ಮಾಡ್ಕೋಬಹುದು ನಾವು. OA ಪ್ಲಸ್ AD ಹೋಲ್ ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಇದು ಇಕ್ವೇಶನ್ 1 ಅಂತ ತಗೊಳ್ಳಿ. OC ಈಕ್ವಲ್ಸ್ ಟು R, OA ಈಕ್ವಲ್ಸ್ ಟು P ಅಂಡ್ AC ಈಕ್ವಲ್ಸ್ ಟು Q. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ, ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ ADC. ಈ ADC ಟ್ರಯಾಂಗಲ್ ಬಂದ್ರೆ AD ಈಕ್ವಲ್ಸ್ ಟು AC ಕಾಸ್ ಥೀಟಾ. ಗೊತ್ತಾಗತ್ತಲ್ವ, ಈ ಕಾಸ್ ಥೀಟಾ ನೋಡಿ, AD ಬೈ AC ಈಕ್ವಲ್ಸ್ ಟು ಕಾಸ್ ಥೀಟಾ. ಸೊ ಹಾಗಾಗಿ AD ಈಕ್ವಲ್ಸ್ ಟು AC ಕಾಸ್ ಥೀಟಾ. AC ಅಂದ್ರೆ Q, ಯಾಕೆಂದ್ರೆ ಈ ವೆಕ್ಟರ್ ಇದಕ್ಕೆ ಪ್ಯಾರಲಲ್ ಇದೆ, ಅಷ್ಟೇ ಉದ್ದ ಇದೆ, ಅದೇ ಡೈರೆಕ್ಷನ್ ಅನ್ಕೊಂಡ್ರೆ ಸೇಮ್ ತಗೋಬಹುದು. ನಾವು ಮ್ಯಾಗ್ನಿಟ್ಯೂಡ್ ನೋಡ್ತಾ ಇದೀವಿ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇದು Q ಕಾಸ್ ಥೀಟಾ ಆಯ್ತು, ಇಕ್ವೇಶನ್ 2 ಅಂತ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ CD ಬೈ AC ಮಾಡಿದ್ರೆ ಸೈನ್ ಥೀಟಾ ಬರುತ್ತೆ. CD ಈಕ್ವಲ್ಸ್ ಟು AC ಸೈನ್ ಥೀಟಾ. AC ಅನ್ನೋದು ಯಾವುದು, Q ಸೈನ್ ಥೀಟಾ ಬಂತು ನಮ್ಗೆ. ಹಾಗೆ ಇಕ್ವೇಶನ್ 1 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. ಈ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, R ಸ್ಕ್ವೇರ್ ಈಕ್ವಲ್ಸ್ ಟು P ಸ್ಕ್ವೇರ್ PE ಪ್ಲಸ್ Q ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಇದನ್ನ A ಪ್ಲಸ್ B ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ಎಕ್ಸ್ಪಾಂಡ್ ಮಾಡಿದ್ರೆ P ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2PQ ಕಾಸ್ ಥೀಟಾ ಪ್ಲಸ್ Q ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ಸೊ ಈಕ್ವಲ್ಸ್ ಟು P ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಪ್ಲಸ್ 2PQ ಕಾಸ್ ಥೀಟಾ. ಯಾಕಂದ್ರೆ ನಾವು Q ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಮತ್ತು Q ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ, ಅಲ್ಲಿ Q ಸ್ಕ್ವೇರ್ ಕಾಮನ್ ತಗೊಂಡ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ದಟ್ ಇಸ್ ಈಕ್ವಲ್ಸ್ ಟು 1. Therefore R equals to ರೂಟ್ ಮಾಡಿ ಈಗ P ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಪ್ಲಸ್ 2PQ ಕಾಸ್ ಥೀಟಾ. So this is an expression for the magnitude of resultant vector R.
ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಸಿಗುತ್ತೆ ರಿಸಲ್ಟೆಂಟ್ ಇಂದು. ಈಗ ನಮಗೆ ಡೈರೆಕ್ಷನ್ ಬೇಕು. ಸೊ ಇಲ್ಲಿವರೆಗೆ ಮಾಡಿದ್ರೆ ನಿಮ್ಗೆ 3 ಮಾರ್ಕ್ಸ್ ಬರ್ಬೋದು. ಮುಂದೆ ಇದಕ್ಕೆ ಮತ್ತೆ 2 ಮಾರ್ಕ್ಸ್ ಇಟ್ಟಿರ್ತಾರೆ, ಯಾಕೆಂದ್ರೆ ಡೈರೆಕ್ಷನ್ ಕೇಳಿದ್ದಾರೆ ಅವರು. ಲೆಟ್ ಆರ್ ಮೇಕ್ಸ್ ಅನ್ ಆಂಗಲ್ ಅಲ್ಫಾ ವಿತ್ ದ ಡೈರೆಕ್ಷನ್ ಪಿ. ನಾವು ಅಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ನಲ್ಲ ನಿಮಗೆ. ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ ಒ ಸಿ ಡಿ tan alpha equals to CD by OD equals to CD divided by OA plus AD. Substitute the values. Tan alpha equals to Q sin theta divided by P plus Q cos theta. ಹಾಗಾಗಿ alpha is equal to tan inverse of alpha ಬೇಕಲ್ವಾ ನಮಗೆ. So tan inverse of same thing which gives the direction of vector R. So ಇಷ್ಟು ಬರೀಬೇಕು ಮಕ್ಕಳೇ. I will get the 5 marks. Okay. State and prove the law of conservation of linear momentum using Newton's law of motion. ನೋಡಿ ಇದಕ್ಕೆ ಬೇರೆ ಬೇರೆ ಬುಕ್ಗಳಲ್ಲಿ ಬೇರೆ ಬೇರೆ ರೀತಿ ಮಾಡಿದ್ದಾರೆ. ಅವಾಗಲೇ ನಾನು ಒಂದ್ಸರಿ ಹೇಳಿದೆ ನಿಮಗೆ, ನಾನು NCERT ಬುಕ್ಸ್ ಅನ್ನೇ ನಿಮಗೆ ರೆಫರ್ ಮಾಡ್ತಾ ಇರೋದು, ನಾನು ಟೀಚ್ ಮಾಡೋದು ಅದನ್ನೇ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಯೂಸಿಂಗ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ ಹೇಳಿದ್ದಾರೆ, ಹೌದಾ? ನ್ಯೂಟನ್ ಲಾವನ್ನ ನಾವು ಇಲ್ಲಿ ಯೂಸ್ ಮಾಡಬೇಕು, ಅದು ಮೇನ್. ಓಕೆ, ಇದ್ರ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಸ್ಟೇಟ್ ಅಂಡ್ ಪ್ರೂವ್ ಅಂತ ಹೇಳಿದ್ದಾರೆ. ಕೇರ್ಫುಲ್ ಆಗಿ ಕ್ವಶನ್ ನೋಡಬೇಕು. The total momentum of an isolated system of interacting particle is conserved. ಇದು ಸಿಂಪಲ್ ಸೆಂಟೆನ್ಸ್. ಅದು ಬಿಟ್ಟು ಇನ್ನೂ ಹೇಳ್ಬೋದು, ಸಮ್ ಆಫ್ ದ ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ದ ಫೈನಲ್ ಮೊಮೆಂಟಮ್. ಬಟ್ ಐಸೋಲೇಟೆಡ್ ಅನ್ನೋದು ವರ್ಡ್ ಬೇಕು ಅಂತ ನಾನು ಹೇಳೋದು, ಯಾಕೆಂದ್ರೆ ಎಲ್ಲೋ ಈ ಇದನ್ನ ನಾವು ನೋಡ್ಲಿಕ್ಕಾಗಲ್ಲ. ಒಂದು ಐಸೋಲೇಟೆಡ್ ಸಿಸ್ಟಮ್ ಆದ್ರೆ ಮಾತ್ರ ಇದನ್ನ 100% ವೆರಿಫೈ ಮಾಡ್ಬೋದು. ಓಕೆ, ಇದನ್ನು ಪ್ರೂವ್ ಮಾಡೋದು ಹೇಗೆ? ಕನ್ಸಿಡರ್ 2 ಬಾಡೀಸ್ ಎ ಅಂಡ್ ಬಿ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ಮೂವ್ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಒಂದ್ರ ಸ್ಪೀಡ್ ಜಾಸ್ತಿ ಇರುತ್ತೆ, ಹಾಗಾಗಿ ಕೊಲೈಡ್ ಆಗುತ್ತೆ. ಒಂದ್ರ ಸ್ಪೀಡ್ ಕಮ್ಮಿ ಇರುತ್ತೆ ಅನ್ಕೊಳ್ಳಿ, ಎ ಜಾಸ್ತಿ ಇರುತ್ತೆ. ಅದರಿಂದ ಏನಾಯ್ತು, ಮುಂದೆ ಹೋಗ್ತಾ ಹೋಗ್ತಾ ಒಂದಕ್ಕೊಂದು ಕೊಲೈಡ್ ಆಯ್ತು. ಕೊಲೈಡ್ ಆಗಿ ಮತ್ತೆ ಅವು ಸಪರೇಟ್ ಆಗಿ ಮೂವ್ ಆಗ್ತಾ ಇರುತ್ತೆ ಇನ್ ದ ಸೇಮ್ ಡೈರೆಕ್ಷನ್. ಓಕೆ, ಪಿ ಎ ಅಂಡ್ ಪಿ ಬಿ ಆರ್ ದ ಮೊಮೆಂಟ್ಸ್ ಆಫ್ ಎ ಅಂಡ್ ಬಿ ಬಿಫೋರ್ ಕೊಲಿಜನ್. ಪಿ ಎ ಪಿ ಬಿ ಇತ್ತು, ಕೊಲಿಜನ್ ಆದ್ಮೇಲೆ ಮೊಮೆಂಟಮ್ ಚೇಂಜ್ ಆಗಿದೆ. ಸೊ ನೀವು ಹೇಳ್ಬೋದು ಮೊಮೆಂಟಮ್ ಹೆಂಗ್ ಚೇಂಜ್ ಆಯ್ತು? ಮೊಮೆಂಟಮ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ. ಯಾವಾಗ ವೆಲಾಸಿಟಿ ಚೇಂಜ್ ಆಗುತ್ತೋ ಮಾಸ್ ಇದ್ದಂಗೆ ಇರುತ್ತೆ ಬಿಡಿ. ಎದ್ ಮಾಸು ಹಾಗೆ ಇದೆ, ಬಿದ್ ಮಾಸು ಹಾಗೆ ಇದೆ, ಬಟ್ ವೆಲಾಸಿಟಿ ಚೇಂಜ್ ಆಯ್ತಲ್ಲ, ಮೊಮೆಂಟಮ್ ಚೇಂಜ್ ಆಯ್ತು. ಹಾಗಾಗಿ ಇಂಪಲ್ಸ್ ಅನ್ನ ನಾವು ಇಲ್ಲಿ ನೆನ್ಪು ಮಾಡ್ಕೋಬೇಕು. ಚೇಂಜ್ ಇನ್ ಮೊಮೆಂಟಮ್. ಇಂಪಲ್ಸ್ಗೆ 2 ಎಕ್ಸ್ಪ್ರೆಷನ್ ಇದೆ, ಒಂದು ಎಫ್ ಇಂಟು ಟಿ, ಫೋರ್ಸ್ ಇಂಟು ಟೈಮ್, ಇನ್ನೊಂದು ಚೇಂಜ್ ಇನ್ ಮೊಮೆಂಟಮ್, ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಕರೆಕ್ಟಾ? ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಹೇಗೆ ಇಂಪಲ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಬಾಡಿ ಎ ಇಸ್ ಎಫ್ ಎ ಬಿ ಡಿ ಟಿ ಫೋರ್ಸ್ ಆನ್ ಎ ಡ್ಯೂ ಟು ಬಿ, ಈ ರೀತಿ ತಗೊಂಡ್ವಿ. ಪಿ ಎ ಡ್ಯಾಶ್ ಮೈನಸ್ ಬಿ, ಚೇಂಜ್ ಇನ್ ಮೊಮೆಂಟಮ್, ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಹಾಗಾಗಿ ಎಫ್ ಎ ಬಿ ಈಕ್ವಲ್ಸ್ ಟು ಪಿ ಎ ಡ್ಯಾಶ್ ಮೈನಸ್ ಪಿ ಎ ಡಿವೈಡ್ ಬೈ ಡಿ ಟಿ. ಇದು ಇಕ್ವೇಶನ್ 1 ಮಾಡಿ. ಸೇಮ್ ಅದೇ ತರ ಬಿ ಹೋದಾಗ ಎಫ್ ಬಿ ಎ ಈಕ್ವಲ್ಸ್ ಟು ಪಿ ಬಿ ಡ್ಯಾಶ್ ಮೈನಸ್ ಪಿ ಬಿ ಡಿವೈಡ್ ಬೈ ಡಿ ಟಿ, ಇಕ್ವೇಶನ್ ನಂಬರ್ 2. ನೋಡಿ, ಈಗ ನ್ಯೂಟನ್ಸ್ ಲಾ ಅಪ್ಲೈ ಮಾಡ್ತಿದ್ವಿ. ಥರ್ಡ್ ಲಾ ಏನ್ ಹೇಳುತ್ತೆ ಅಂದ್ರೆ ಎಫ್ ಎ ಬಿ ಈಕ್ವಲ್ಸ್ ಟು ಮೈನಸ್ ಎಫ್ ಬಿ ಅಂತ. ಆಕ್ಷನ್ ಅಂಡ್ ರಿಯಾಕ್ಷನ್ಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್ ಅಂತೇಳಿ. ಸೊ ಹಾಗಾಗಿ ನಾವು ಮೈನಸ್ ಅನ್ನ ಸೇರಿಸಿ 2 ಇಕ್ವೇಶನ್ 1 and 2 ಅನ್ನ ಇಕ್ವೇಟ್ ಮಾಡಿದ್ರೆ ಈ ಡಿ ಟಿ ಡಿ ಟಿ ಕ್ಯಾನ್ಸಲ್ ಆಗುತ್ತೆ, ಸೇಮ್ ಟೈಮ್ ಇಂಟರ್ವಲ್. ಸೊ ಆಚೆ ಈಚೆ ಉಳಿದಿರೋದನ್ನ ಈ ಕಡೆ ತಂದ್ರೆ ನಾವು ಏನು ಸಿಗುತ್ತೆ ನಮಗೆ? ಪಿ ಎ ಪ್ಲಸ್ ಪಿ ಬಿ, ಇದು ಈಚೆ ಬಂದ್ರೆ ಆಚೆ ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ ನೋಡಿ, ಮೈನಸ್ ಇರೋದ್ರಿಂದ ಇದ್ರ ಸೈನ್ ಚೇಂಜ್ ಆಗುತ್ತೆ. ಪಿ ಎ ಪ್ಲಸ್ ಪಿ ಬಿ ಈಕ್ವಲ್ಸ್ ಟು ಪಿ ಎ ಡ್ಯಾಶ್ ಪ್ಲಸ್ ಪಿ ಬಿ ಡ್ಯಾಶ್. ಸೊ ಟೋಟಲ್ ಮೊಮೆಂಟಮ್ ಬಿಫೋರ್ ಕೊಲಿಜನ್ ಈಕ್ವಲ್ಸ್ ಟು ಟೋಟಲ್ ಮೊಮೆಂಟಮ್ ಆಫ್ಟರ್ ಕೊಲಿಜನ್. ಸೊ ಇಷ್ಟು ಬರಿಬೇಕಾಗುತ್ತೆ 5 ಮಾರ್ಕ್ಸ್ಗೆ. ತುಂಬಾ ಕಡಿಮೆ ಇದೆ ಅನ್ಸುತ್ತೆ, ಇದು ಅರ್ಥ ಆದ್ರೆ ತುಂಬಾ ಈಸಿಯಾಗಿ ಬರಿಬಹುದು. What is meant by inelastic collision? Obtain the expression for loss in kinetic energy in case of completely inelastic collision in one dimension. So inelastic collision ಅಂದ್ರೆ ಏನು ಅಂತ ಹೇಳ್ಕೋಬೇಕು. Collision is said to be inelastic if the linear momentum of the system remains conserved. ಲೀನಿಯರ್ ಮೊಮೆಂಟಮ್ ಎಲ್ಲ ಕೊಲಿಜನ್ ನಲ್ಲೂ ಕನ್ಸರ್ವ್ ಆಗಿರುತ್ತೆ, ಈ ಬರೆಯೋಕೆ ಈಸಿ ಆಗಿ ಬರ್ಬೋದು. ಬಟ್ ಯಾವುದು ಇನ್ಎಲಾಸ್ಟಿಕ್ ಆಗಿರುತ್ತೋ ಅಲ್ಲಿ ಕೈನೆಟಿಕ್ ಎನರ್ಜಿ ನಾಟ್ ಕನ್ಸರ್ವ್ಡ್. ಈ ವರ್ಡ್ ಇಂಪಾರ್ಟೆಂಟ್, ಕೈನೆಟಿಕ್ ಎನರ್ಜಿ ಇಸ್ ನಾಟ್ ಕನ್ಸರ್ವ್ಡ್. The expression of our loss of kinetic energy in completely inelastic. Completely inelastic ಅಂದ್ರೆ ಏನು ಗೊತ್ತಾ? ಒಂದು ಬಾಡಿ ಮೂವ್ ಆಗ್ತಾ ಇರುತ್ತೆ, ಇನ್ನೊಂದು ಬಾಡಿ ರೆಸ್ಟ್ ಅಲ್ಲಿ ಇರ್ಬೋದು, ಬಟ್ ಹೊಡೆದ್ಮೇಲೆ 2 ಒಟ್ಟಿಗೆ ಮೂವ್ ಆಗುತ್ತೆ. ಇದಕ್ಕೆ ಪರ್ಫೆಕ್ಟ್ಲಿ ಆರ್ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಜನ್ ಅಂತ ಕರೀತಾರೆ. ಅದಕ್ಕೆ 2 ಮಾಸ್ಗಳನ್ನ ತಗೊಳ್ಳಿ, M1 and M2 ಇರಲಿ. M1 ಮೂವಿಂಗ್ ವಿತ್ ವೆಲಾಸಿಟಿ U1 and M2 at rest ಇರ್ಬೋದು. ನಮ್ಮ ಅನುಕೂಲಕ್ಕೆ ಸಿಂಪ್ಲಿಫೈ ಮಾಡೋಕೆ ಸುಲಭ ಆಗುತ್ತೆ ಅಂತೇಳಿ. After collision both masses are moving together with common velocity v. 2 ಒಟ್ಟಿಗೆ ಮೂವ್ ಆಗುತ್ತೆ. From the law of conservation of linear momentum. Law of conservation of linear momentum ಅಲ್ಲಿ ಏನಾಗುತ್ತೆ? M1 U1 plus 0 equals to initial momentum. ಎರಡನೇ ಬಾಡಿ ರೆಸ್ಟ್ ಅಲ್ಲಿ ಇತ್ತಲ್ಲ, sum of the 2 bodies M1 plus M2 into v. Therefore common velocity v equals to M1 U1 divided by M1 plus M2.
ಇದು ಇಕ್ವೇಶನ್ 1 ಅಂತ ತಗೊಳ್ಳಿ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ನೆಕ್ಸ್ಟ್. ಸೊ ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಆನ್ ಕೊಲಿಷನ್. ಸೊ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ಕೊಲಿಷನ್ ಆಗುವಾಗ ಇನಿಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ, ಲಾಸ್ ಆಗುತ್ತೆ ಎನರ್ಜಿ. ಯಾಕೆಂದ್ರೆ ಆ ಕೊಲಿಷನ್ ನಲ್ಲಿ ಒಂದು ಡೆಂಟ್ ಫಾರ್ಮೇಷನ್ ಆಗಿರ್ಬೋದು, ಅಥವಾ ಸೌಂಡ್ ಫಾರ್ಮೇಷನ್ ಅಥವಾ ಹೀಟ್ ಫಾರ್ಮೇಷನ್ ನಲ್ಲಿ ಒಂದಿಷ್ಟು ಎನರ್ಜಿ ಲಾಸ್ ಆಗುತ್ತೆ. ಹಾಗಾಗಿ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಜಾಸ್ತಿ, ಫೈನಲ್ ಕೈನೆಟಿಕ್ ಎನರ್ಜಿ ಕಮ್ಮಿ ಇರುತ್ತೆ. ಸೊ ಹಾಫ್ m1 u1 ಪ್ಲಸ್ 0 ಇದು ಇನಿಷಿಯಲ್ ಮೊಮೆಂಟಮ್, ಮೈನಸ್ ಹಾಫ್ m1 ಪ್ಲಸ್ m2 v ಸ್ಕ್ವೇರ್ ಇದು ಫೈನಲ್ ಮೊಮೆಂಟಮ್. ಸೊ ಎಕ್ಸ್ಪ್ರೆಷನ್ ನಲ್ಲಿ ಏನಾಯ್ತು ಕೇಳಿದ್ರೆ 0 ಇರೋದನ್ನ ಬಿಟ್ಟಾಕಿ ವಿ ಅನ್ನ ಯೂಸಿಂಗ್ ಇಕ್ವೇಶನ್ 1 ವಿ ಸ್ಕ್ವೇರ್ ಇದೆ ಅದನ್ನ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಮುಂದಿನ ಕೆಲಸ ಈಸಿಯಾಗಿ ಹೋಗುತ್ತೆ, ಸಿಂಪ್ಲಿಫಿಕೇಶನ್ ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಫೈನಲಿ ಹಾಫ್ m1 u1 ಸ್ಕ್ವೇರ್ ಇಸ್ ಟು 1 ಮೈನಸ್ m1 ಬೈ m1 ಪ್ಲಸ್ 2. LCM ಕಾಮನ್ ತಗೊಳ್ಳಿ, ಯು ವಿಲ್ ಗೆಟ್ half m1 m2 divided by m1 plus m2 into u1 square. So this is the expression for loss in kinetic energy. Okay. Define moment of inertia, state and explain theorem of perpendicular axis and theorem of parallel axis. So moment of inertia definition ಕೇಳಿದರೆ 1 ಮಾರ್ಕ್, ಪ್ಯಾರಲಲ್ ಮತ್ತೆ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅನ್ನು ಕೇಳಿದರೆ 2 ಮಾರ್ಕ್ಸ್. ಅದಕ್ಕೆ ಮೊಮೆಂಟ್ ಆಫ್ ಇನರ್ಷಿಯಾ ಡೆಫಿನೇಷನ್ ಬರೆದ್ಬಿಡೋಣ ಫಸ್ಟ್. ಆರ್ ರೊಟೇಷನಲ್ ಇನರ್ಷಿಯಾ ಅನ್ನತ್ತೆ, ಬೇಕಾದ್ರೆ ಇದನ್ನು ಬಿಡಿ. ಸಿಂಪ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ ಅಬೌಟ್ ಎ ಗಿವನ್ ಆಕ್ಸಿಸ್ ಆಫ್ ರೊಟೇಷನ್ ಡಿಫೈನ್ಡ್ ಆಸ್ ದ ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ಮಾಸಸ್ ಆಫ್ ದ ಪಾರ್ಟಿಕಲ್ಸ್ ಅಂಡ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ ದ ಆಕ್ಸಿಸ್ ಆಫ್ ರೊಟೇಷನ್. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ನಾವು ಈ ಎರಡನೇ ಥಿಯರಮ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಅನ್ನ ಸ್ಟೇಟ್ಮೆಂಟ್ ಕೊಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ, ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪ್ಲೇನರ್ ಬಾಡಿ ಅಬೌಟ್ ಅನ್ ಆಕ್ಸಿಸ್ perpendicular to its plane is equal to the sum of its moment of inertia about 2 perpendicular axes concurrent with the perpendicular axis and lying in the plane of the body. ಇದು ಸ್ಟೇಟ್ಮೆಂಟ್ ಬರೀಬೇಕು ಮಕ್ಕಳೇ. ಈಗ ಎಕ್ಸ್ಪ್ಲನೇಷನ್ ಮಾಡುವಾಗ ಒಂದು ಪ್ಲೇನರ್ ಬಾಡಿಯನ್ನು ತಗೋಬೇಕು. ಇದು ಪ್ಲೇನರ್ ಬಾಡಿ ಡಯಾಗ್ರಾಮ್ ಹಾಕಬೇಕು. Z axis is taken as a perpendicular to the body. ಇದು Z axis. X and Y axis are mutually perpendicular and lying in the plane of the body. X and Y axis ಇಲ್ಲಿದೆ. ಲಾ ಏನು ಹೇಳುತ್ತೆ, Iz is equal to Ix plus Iy. ಇಲ್ಲಿ Ix, Iy and Iz are the moment of inertia about X, Y and Z axis. ನಿಮ್ಗೆ ಯಾವುದೇ ಒಂದು ಎಕ್ಸಾಂಪಲ್ ತಗೊಂಡು ಇದನ್ನ ಪ್ರೂವ್ ಮಾಡಿ ಅಂತ ಕೇಳಲಿಲ್ಲ, ಜಸ್ಟ್ ಎಕ್ಸ್ಪ್ಲನೇಷನ್ ಕೇಳಿದರೆ. ಸ್ಟೇಟ್ಮೆಂಟ್ ಹೇಳಿದೆ ಇದರ ಮೂಮೆಂಟ್ ಆಫ್ ಇನರ್ಷಿಯಾ ಏನಾಗಿರುತ್ತೆ, ಈ ಎರಡು ಪರ್ಪೆಂಡಿಕ್ಯುಲರ್ ಇದೆ, ಪ್ಲೇನ್ ಒಂದೇ ಪ್ಲೇನ್ ಅಲ್ಲಿ ಇದೆ, ಅವುಗಳ ಮೂಮೆಂಟ್ ಆಫ್ ಇನರ್ಷಿಯಾಕ್ಕೆ ಸಮ್ ಆಫ್ ದೋಸ್ ಟು ಮೂಮೆಂಟ್ ಆಫ್ ಇನರ್ಷಿಯಾ ಇಸ್ ಈಕ್ವಲ್ಸ್ ಟು ದ ಮೂಮೆಂಟ್ ಆಫ್ ಇನರ್ಷಿಯಾ ಅಲಾಂಗ್ Z axis. ಇನ್ನು ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಹೇಳಿದಾಗ ದ ಮೂಮೆಂಟ್ ಆಫ್ ಇನರ್ಷಿಯಾ of a body about any axis is equal to sum of the moment of inertia of the body about a parallel axis passing through its center of mass O and the product of its mass and square of the distance between the parallel axis. So ಲಾ ಈ ರೀತಿ ಸ್ಟೇಟ್ಮೆಂಟ್ ಹೇಳಿದೆ. ಇದಕ್ಕೆ ಏನ್ ಮಾಡ್ಬೇಕು, ನೀವು ಒಂದು ಯಾವುದೇ ಇರ್ಬೋದು, ಪ್ಲೇನರ್ ಇರ್ಬೇಕಂತಿಲ್ಲ, ರಿಜಿಡ್ ಬಾಡಿಯನ್ನು ತಗೊಳ್ಳಿ. ಸೊ ಒಂದು Z ಇನ್ನೊಂದು Z ಡ್ಯಾಶ್ ಅಂತ ಇದೆ. Z and Z ಡ್ಯಾಶ್ ಆರ್ 2 parallel axis separated by distance A. ಮಧ್ಯ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎ ಇದೆ. Z axis ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಮಾಸ್ O ಆಫ್ ದ ಬಾಡಿ. ಇದು Z ಅನ್ನೋದು ನಮ್ಗೆ ಗೊತ್ತಿದೆ, ಇದರ ಮೂಮೆಂಟ್ ಆಫ್ ಇನರ್ಷಿಯಾ. ಆಮೇಲೆ ಇದನ್ನ ಅಕಾರ್ಡಿಂಗ್ ಟು ದ ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಿಸ್ Iz ಡ್ಯಾಶ್, ನೋಡಿ ಇದು Iz ಡ್ಯಾಶ್ ಅನ್ನೋದು ಇದರ ಮೂಮೆಂಟ್ ಆಫ್ ಇನರ್ಷಿಯಾ. ಈ Iz ನಮ್ಗೆ ಗೊತ್ತಿದೆ, ಸೆಂಟರ್ ಆಫ್ ಮಾಸ್ ಅಲ್ಲಿ ಪಾಸ್ ಆಗಿರೋದು ಮೂಮೆಂಟ್ ಆಫ್ ಇನರ್ಷಿಯಾ, ಪ್ಲಸ್ M ಅನ್ನೋದು ಮಾಸ್ ಆಫ್ ದ ಬಾಡಿ, ಈ ರಿಜಿಡ್ ಬಾಡಿ ಫುಲ್ ಮಾಸ್. ಎ ಅನ್ನೋದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಸ್ಕ್ವೇರ್. ಓಕೆ, ಇಷ್ಟು ಬರೆದ್ರೆ ಸಾಕಾಗುತ್ತೆ. ಸೊ ವಿಲ್ ಗೆಟ್ ದ 5 ಮಾರ್ಕ್ಸ್. ಇದಿಷ್ಟು ಕಂಪ್ಲೀಟ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಎ ಪಾಯಿಂಟ್ ಬಿಲೋ ದ ಸರ್ಫೇಸ್, ಅಂದ್ರೆ ಅರ್ತ್ ಸರ್ಫೇಸ್ ಕೆಳಗಡೆ ಡೆಪ್ತಿಗೆ ಕೇಳಿದ್ದಾರೆ. ಅದಕ್ಕೊಂದು ಡಯಾಗ್ರಾಮ್ ಬೇಕಾಗುತ್ತೆ. ಈ ತರ ಒಂದು ಡಯಾಗ್ರಾಮ್ ಹಾಕೊಳ್ಳಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್, ಕನ್ಸಿಡರ್ ಎ ಪಾಯಿಂಟ್ ಮಾಸ್ m ಎಟ್ ಎ ಡೆಪ್ತ್ d ಬಿಲೋ ದ ಸರ್ಫೇಸ್ ಆಫ್ ದ ಅರ್ತ್. ಸೆಂಟೆನ್ಸ್ ಈ ರೀತಿ ಬರಿತಾ ಹೋಗ್ಬೇಕು ನೀವು. ಲೆಟ್ m be the mass of the earth and r be its radius. ಕ್ಯಾಪಿಟಲ್ M ಇದೆ, ಕ್ಯಾಪಿಟಲ್ R ಇದೆ. ದ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ದ ಸರ್ಫೇಸ್ ಅಲ್ಲಿ ಏನಿದೆ, G is equal to gm by r ಸ್ಕ್ವೇರ್. ಈಗ G ಡ್ಯಾಶ್ ಅಂತ ತಿಳ್ಕೊಳ್ಳೋಣ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಟ್ ಎ ಡೆಪ್ತ್ D, ಯಾಕೆಂದ್ರೆ ಅಲ್ಲಿ ಸೇಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಡೆಪ್ತಿಗೆ ಹೋದಾಗ ಚೇಂಜ್ ಆಗುತ್ತೆ. G ಡ್ಯಾಶ್ ಇಸ್ ಎ ರಿಸಲ್ಟ್ ಆಫ್ ಮಾಸ್ M ಡ್ಯಾಶ್. ನೋಡಿ, ಹೊರಗಿನ ಮಾಸ್ಗಳು ಯಾವುದೇ ರೀತಿ ಗ್ರಾವಿಟಿಯಲ್ಲಿ ಇನ್ವಾಲ್ವ್ ಆಗಲ್ಲ. ಸೊ ನಿಮಗೆ ಗ್ರಾವಿಟೇಷನ್ ಚಾಪ್ಟರ್ ಕೂಡ ನಾನು ಮಾಡಿದ್ದೀನಿ, ಅದರಲ್ಲಿ ನೋಡ್ಕೋಬಹುದು. M ಡ್ಯಾಶ್ ಆಫ್ ದ ಇನ್ನರ್ ಸ್ಪಿಯರ್ ಆಫ್ ರೇಡಿಯಸ್ r ಮೈನಸ್ d. ಸೊ ಇಷ್ಟಕ್ಕೆ ಸಂಬಂಧಪಟ್ಟಿರೋದು ಇದ್ರ ಮಾಸೇ ಬೇರೆ. M ಡ್ಯಾಶ್ ಅನ್ನೋದು ಮಾಸ್ ಆಫ್ ದ ಇನ್ನರ್ ಸ್ಪಿಯರ್, M ಅನ್ನೋದು ಮಾಸ್ ಆಫ್ ದ ಫುಲ್ ಬಾಡಿ.
Okay, hence acceleration due to gravity at a depth d is given by definition acceleration ಪ್ರಕಾರ g dash equals to gm dash by r minus d square. Dividing equation 2 by equation 1, ಇದು equation 2 ಅಲ್ಲಿ g ಅನ್ನೋದು equation 1, g dash by g equals to m dash by m r square divided by r minus d square. ಬಟ್ ಮಾಸ್ ನಮಗೆ ಇನ್ನರ್ ಸ್ಫಿಯರ್ ಮಾಸ್ ಬುಕ್ ಮಾಡೋಕ್ಕಾಗಲ್ಲ, ಏನು ಮಾಡ್ಬೋದು, ಡೆನ್ಸಿಟಿ ಇಂಟು ವಾಲ್ಯೂಮ್ ಮಾಡೋದು. ಸೊ ಡೆನ್ಸಿಟಿ ರೋ 4/3 r ಕ್ಯೂಬ್, ಇಲ್ಲಿ r ಬದಲು r minus d ಕ್ಯೂಬ್ ಬರುತ್ತೆ, ಇಲ್ಲಿ r ಕ್ಯೂಬ್ ಬರುತ್ತೆ. ಇಲ್ಲಿ ಕಾಮನ್ ಕ್ಯಾನ್ಸಲ್ ಮಾಡಿ ಯಾವ್ಯಾವುದು ಹೊರಟೋಗುತ್ತೆ ಹೋಗ್ಲಿ. ಸೊ ರೋ ಡೆನ್ಸಿಟಿ ಯೂನಿಫಾರ್ಮ್ ಅನ್ಕೋತೀವಿ, 4/3 ಹೋಗುತ್ತೆ, 5 ಹೋಗುತ್ತೆ. ಸೊ r minus d by r ಹೋಲ್ ಸ್ಕ್ವೇರ್ ಆಯ್ತು, ಯಾವುದು m dash by m. ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, g dash by g equals to r minus d by r ಹೋಲ್ ಕ್ಯೂಬ್ r square by r minus d ಅಂದ್ರೆ ಇದನ್ನು ಹೋಲ್ ಸ್ಕ್ವೇರ್ ಮಾಡ್ಕೋಬಹುದು. ಸೊ ಉಳಿಯೋದೇನು ಅಂದ್ರೆ r minus d by r. therefore g dash equals to g into r minus d by r, g dash equals to g into 1 minus d by r ಆಗುತ್ತೆ. ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ಕೇಳಿದ್ದೆ ಇದನ್ನ ಅಲ್ವಾ? ಓಕೆ, ಎಕ್ಸ್ಪ್ಲೇನ್ ಕಾರ್ನೋಟ್ ಸೈಕಲ್ ವಿತ್ ಪಿ ವಿ ಡಯಾಗ್ರಾಮ್. ಒಂದು ಎಕ್ಸ್ಪ್ಲೇನ್ ಮಾಡಿ ಅಂದಾಗ ಈ ರೀತಿ ಎಕ್ಸ್ಪ್ರೆಷನ್ ಬೇಕು ಅಂತೇನಿಲ್ಲ, ಬಟ್ ನೀವು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇದನ್ನು ರೂಢಿ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ಡೆರಿವೇಶನ್ ಕೇಳ್ಬೋದು, ಏನು ಕೇಳಿದ್ರೆ arrive the efficiency in a ಕಾರ್ನೋಟ್ ಸೈಕಲ್ ಅಂತ ಕೇಳ್ಬೋದು. ಅದಕ್ಕೆ ಇಲ್ಲಿ ನೋಡಿ, ಈಗ ಇಲ್ಲಿ ನಾವೊಂದು ಕಾರ್ನೋಟ್ ಎಂಜಿನ್ ಅಲ್ಲಿ ಒಂದು ವರ್ಕಿಂಗ್ ಸಬ್ಸ್ಟೆನ್ಸ್ ತಗೋತೀವಿ, ಡಿಫ್ರೆಂಟ್ ಆಪರೇಷನ್ ಮಾಡ್ತೀವಿ, ಐಸೋಥರ್ಮಲ್ ಅಡಿಯಾಬೆಟಿಕ್ ಈ ರೀತಿ ಆಗ್ತಾ ಹೋಗುತ್ತೆ. ಇಲ್ಲಿ ಈ ಸೈಕಲ್ ಅಲ್ಲಿ ಏನೇನು ಸ್ಟೆಪ್ಸ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಡಯಾಗ್ರಾಮ್ ಕರೆಕ್ಟ್ ಆಗಿರಬೇಕು. P1 V1 T1 ಟೆಂಪರೇಚರ್ ಚೇಂಜ್ ಆಗಲ್ಲ, ಯಾಕಂದ್ರೆ ಇದು ಐಸೋಥರ್ಮಲ್. P2 V2 T1 ಇರುತ್ತೆ. ಇಲ್ಲಿ ಬಂದಾಗ ಟೆಂಪರೇಚರ್ ಚೇಂಜ್ ಆಗುತ್ತೆ, ಇದು ಅಡಿಯಾಬೆಟಿಕ್. ಆಮೇಲೆ ಮತ್ತೆ T2 ಆಗಿರೋದು ಇಲ್ಲಿ ಐಸೋಥರ್ಮಲ್ ಇರುತ್ತೆ, ಸೇಮ್ T2 ಇರುತ್ತೆ. ಮತ್ತೆ ಇಲ್ಲಿ ವಾಪಸ್ ಇಲ್ಲಿ ಬರುವಾಗ ಅಡಿಯಾಬೆಟಿಕ್, ಮತ್ತೆ ಟೆಂಪರೇಚರ್ T1 ಗೆ ರೀಚ್ ಆಗುತ್ತೆ. ಇದು ಸೈಕಲ್ ಥಿಯರಾಟಿಕಲಿ ಇದು. ಈಗ ಸ್ಟೆಪ್ A to B ಅನ್ನೋದು ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಈಗಾಗಲೇ ಹೇಳಿದಾಗೆ P1 V1 T1 P2 V2 T1 ಆಗಿ ಚೇಂಜ್ ಆಗುತ್ತೆ. ಹಾಗಾಗಿ ಇಲ್ಲಿ ವರ್ಕ್ ಡನ್ ಅನ್ನ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತೀವಿ, ಐಸೋಥರ್ಮಲ್ ಆದ್ರೆ ಏನು, ಅಡಿಯಾಬೆಟಿಕ್ ಆದ್ರೆ ಏನು ಅಂತ ಹೇಳಿ. ಇದೊಂದು ಎಕ್ಸ್ಪ್ರೆಷನ್ ಬರೆದ್ರೆ ಏನು ಹೆವಿ ಆಗ್ಲಿಕ್ಕಿಲ್ಲ ನಿಮಗೆ. ಆಗೋದಿಲ್ಲ ಅಂದ್ರೆ ಏನ್ ಮಾಡಿ, ಈ ಫಸ್ಟ್ ಸೆಂಟೆನ್ಸ್ ಏನಿದೆ ಎಕ್ಸ್ಪ್ಲನೇಷನ್ ಅಷ್ಟನ್ನ ಬರ್ಕೊಂಡು ಹೋಗಿ. ನಾನು ಹೇಳಿದ್ನಲ್ಲ, ಇದನ್ನ ಕಲ್ತ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಸ್ಟೆಪ್ B to C. ಈಗ ಇಲ್ಲಿಂದ ಇಲ್ಲಿಗೆ ಬರುವಾಗ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್. P2 V2 ಇರೋದು P3 V3 ಆಗುತ್ತೆ, T1 T2 ಆಗುತ್ತೆ. ಇದು ಐಸೋಥರ್ಮಲಿ ಅಡಿಯಾಬೆಟಿಕ್ ವರ್ಕ್ ಡನ್ ಇದು. ಇದರ ಎಕ್ಸ್ಪ್ರೆಷನ್ ಇಲ್ಲಿ ಬರೀತೀವಿ. ಸ್ಟೆಪ್ C to D ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಇಲ್ಲಿ ಏನಾಗುತ್ತೆ ಅಂದ್ರೆ P3 V3 T2 ಇರೋದು P4 V4 ಆಗುತ್ತೆ, ಟೆಂಪರೇಚರ್ ಹಾಗೆ ಇರುತ್ತೆ, ಐಸೋಥರ್ಮಲ್ ಅಲ್ವಾ. ಲಾಸ್ಟ್ ಸ್ಟೆಪ್ಗೆ ಬಂದ್ರೆ ಅಡಿಯಾಬೆಟಿಕ್ ಕಾಂಪ್ರೆಷನ್ ಆಫ್ ದ ಗ್ಯಾಸ್ ಫ್ರಮ್ P4 V4 T2 ಟು P1 V1 T1 ಇನಿಷಿಯಲ್ ಸ್ಟೇಜಿಗೆ ಬರುತ್ತೆ. ಇಲ್ಲಿ ವರ್ಕ್ ಡನ್ ಸಿಗುತ್ತೆ. ಇದಿಷ್ಟು ಈ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಂಡ್ರೆ, ನಾನು ಆಗ್ಲೇ ಹೇಳಿದ್ನಲ್ಲ ನಿಮಗೆ, ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡಿ ಅಂದ್ರೆ ಅದಕ್ಕೂ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಎ ಸಿಂಪಲ್ ಪೆಂಡ್ಯುಲಮ್. ಇದನ್ನ ಡೆರಿವೇಶನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಸಿಂಪಲ್ ಪೆಂಡ್ಯುಲಮ್ ಆಫ್ ಮಾಸ್ ಎಂ ತಗೋತೀರಿ, ಡಯಾಗ್ರಾಮ್ ಹಾಕೋಬೇಕು ಮಕ್ಕಳೇ. ಇಲ್ಲಿ ಎಂ ಜಿ ಅನ್ನೋದು ಯಾವಾಗಲೂ ಟುವರ್ಡ್ಸ್ ದ ಸೆಂಟರ್ ಇರುತ್ತೆ. ಸೊ ನಾವು ಅದನ್ನ ರಿಸಾಲ್ವ್ ಮಾಡ್ತೀವಿ. ಎಂ ಜಿ ಕಾಸ್ ಟೀಟಾ, ಎಂ ಜಿ ಸೈನ್ ಟೀಟಾ, ದಿಸ್ ಆಂಗಲ್ ಇಸ್ ಟೀಟಾ ಅಂಡ್ ದಿಸ್ ಆಂಗಲ್ ಇಸ್ ಟೀಟಾ. ಸೊ ಇಲ್ಲೊಂದು ಟೆನ್ಷನ್ ಇರುತ್ತೆ ಇನ್ ದ ಥ್ರೆಡ್, ಲೆಂತ್ ಆಫ್ ದ ವೈರ್ ಇಸ್ ಎಲ್. ಸೊ ಟೆನ್ಷನ್ಗೆ ಎಂ ಜಿ ಕಾಸ್ ಟೀಟಾ ಈಕ್ವಲ್ ಆಗಿರುತ್ತೆ. ಸೊ ಎಂ ಜಿ ಸೈನ್ ಟೀಟಾ ಏನ್ ಮಾಡುತ್ತೆ, ಇದನ್ನ ಎಳ್ಕೊಂಡು ಈ ಕಡೆ ಬರ್ತಾ ಇರುತ್ತೆ ಅಲ್ವಾ. Theta be the angle made by the string with the vertical. The force, there are two forces acting on the bob. The tension T along the string. ಇದು along the string ಇರುತ್ತೆ, and the vertical force due to gravity mg. The force mg can be resolved into two components. The mg cos theta, ಇನ್ನೊಂದು mg sin theta. Tangential acceleration is provided by mg sin theta. ಈ tangential ಈ ತರ acceleration ಅನ್ನ mg sin theta ಕೊಡುತ್ತೆ. ಸೊ ಈ ರೀತಿ ಮೂವ್ ಆದಾಗ ನೋಡಿ, ಇದು ಫೋರ್ಸ್ ಇದೆ, ಎಂ ಜಿ ಅನ್ನೋದು ಫೋರ್ಸ್ ಕಂಪೋನೆಂಟ್ ಇದೆ, ಎಂ ಜಿ ಸೈನ್ ಟೀಟಾ. ಫೋರ್ಸ್ ಹಿಂಗೆ ಆಕ್ಟ್ ಆಗ್ತಿದೆ, ಇದು ಲೆಂತ್. ಸೊ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ನೆನ್ಪ್ ಮಾಡ್ಕೊಂಡ್ರೆ ಟಾರ್ಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಟಾರ್ಕ್ ಟೋ ಇಸ್ ಪ್ರೊವೈಡೆಡ್ ಬೈ ದ ಟ್ಯಾಂಜೆನ್ಷಿಯಲ್ ಕಂಪೋನೆಂಟ್ ಆಫ್ ದ ಫೋರ್ಸ್. ದೇರ್ಫೋರ್ ಟೋ ಇಸ್ ಈಕ್ವಲ್ ಟು ಮೈನಸ್ ಎಲ್ ಎಂ ಜಿ ಸೈನ್ ಟೀಟಾ. ಎಲ್ ಅನ್ನೋದು ಲೆಂತ್, ಇದು ಆರ್ ಕ್ರಾಸ್ ಎಫ್ ಮಾಡ್ತಿದ್ವಲ್ಲ, ಜಸ್ಟ್ ಮ್ಯಾಗ್ನಿಟ್ಯೂಡ್ ತಗೊಂಡಿದ್ವಿ, ಎಲ್ ಎಂ ಜಿ ಸೈನ್ ಟೀಟಾ ಅಂತೇಳಿ. ಈ ನೆಗೆಟಿವ್ ಸೈನ್ ಯಾಕೆ ಬಂತು ಗೊತ್ತಾ, ಟಾರ್ಕ್ ರೆಡ್ಯೂಸಸ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಟಾರ್ಕ್ ಕಮ್ಮಿ ಮಾಡ್ತಾ ಇದೆ. ಸೊ ಹಾಗಾಗಿ ನೆಗೆಟಿವ್ ಸೈನ್ ಇರುತ್ತೆ. ಅಂಡ್ ಟಾರ್ಕ್ ಇಸ್ ಈಕ್ವಲ್ ಟು ಐ ಅಲ್ಫಾ. ಇದು ಆಲ್ರೆಡಿ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ. ಸೊ ಐ ಅನ್ನೋದು ಮೊಮೆಂಟ್ ಆಫ್ ಇನರ್ಷಿಯಾ, ಅಲ್ಫಾ ಅನ್ನೋದು ಆಂಗ್ಯುಲರ್ ಎಕ್ಸಲರೇಷನ್. ಟೋ ಇಸ್ ಈಕ್ವಲ್ ಟು ಐ ಅಲ್ಫಾ. ಐ ಅಲ್ಫಾ ಇಸ್ ಈಕ್ವಲ್ ಟು ನಾವೇನ್ ಮಾಡ್ಬೋದು, ಸೊ ನಮ್ಗೆ ಇದು ಗೊತ್ತಿದೆ, ಟಾರ್ಕ್ ಅಂದ್ರೆ ಗೊತ್ತಿದೆ, ಎಲ್ ಎಂ ಜಿ ಸೈನ್ ಟೀಟಾ ಮೈನಸ್ ಎಲ್ ಎಂ ಜಿ ಸೈನ್ ಟೀಟಾ ಅಂತ ಬರೀಬಹುದು. ಇನ್ನು ಅಲ್ಫಾ ಅನ್ನೋದು ಏನಾಗಿದೆ, ಅಲ್ಫಾ ಅನ್ನೋದು
MGL by I into sin theta. ಈ I ಅನ್ನು ಈಚೆ ಕಳಿಸಿದ್ವಿ ನಾವು. As theta is small, sin theta is nearly equals to theta. ಬಹಳ ಸಣ್ಣ ಆಂಗಲ್ ನೋಡಿ, ಸಿಂಪಲ್ ಪೆಂಡ್ಯುಲಮ್ ಎಕ್ಸ್ಪೆರಿಮೆಂಟ್ ಮಾಡುವಾಗ ಹೇಳ್ತಾರೆ ಸ್ಮಾಲ್ ಆಸಿಲೇಷನ್ ಕೊಡಿ ಅಂತೇಳಿ. ಕಾರಣ ಇದೆ, ನಾವು sin theta ನ theta ಅಂತ ತಗೊಂಡಿರ್ತೀವಿ. ಇನ್ನು alpha is equal to minus omega square theta. ನೆನ್ಪುಂಟೆ ಎಲ್ಲಿ ಅಂತ ಹೇಳಿದ್ದು ಆಸಿಲೇಷನ್ ಚಾಪ್ಟರ್ ಅಲ್ಲೇ ಬಂದಿರುವಂತದ್ದು. ಅಲ್ಫಾ ಆಂಗ್ಯುಲರ್ ಎಕ್ಸಲರೇಷನ್ ಅಂತ ತಗೊಂಡ್ರೆ ಮೈನಸ್ ಒಮೆಗಾ ಸ್ಕ್ವೇರ್ ಟೀಟಾ ಅಂತ ಬರುತ್ತೆ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. therefore ಮೈನಸ್ ಒಮೆಗಾ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಈ ಆಲ್ಫಾಗೆ ಇಕ್ವೇಟ್ ಮಾಡಿ MGL by I into sin theta. ಹಾಗಾಗಿ ಒಮೆಗಾ ಇಸ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು, ಸ್ಕ್ವೇರ್ ರೂಟ್ ಆಫ್ MGL by I ಆಗುತ್ತೆ. I ಅನ್ನೋದು ಮೂಮೆಂಟ್ ಆಫ್ ಇನರ್ಷಿಯಾ, ದಟ್ ಇಸ್ ML ಸ್ಕ್ವೇರ್. ಸೊ ಎಮ್ ಅನ್ನೋದು ಮಾಸ್ ಇಲ್ಲಿದೆ, ಇದು ಮಾಸ್ಲೆಸ್ ಸ್ಟ್ರಿಂಗ್ ಅನ್ಕೋತೀವಿ ನಾವು, ಇದರ ಲೆಂತ್ ಎಲ್ಲಿದೆ, ಸೊ ಇದು ಆಕ್ಸಿಸ್ ಆಫ್ ರೊಟೇಷನ್, ಸೊ ML ಸ್ಕ್ವೇರ್ ಅಂತ ಬರುತ್ತೆ. ಹಾಗಾಗಿ ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒಮೆಗಾ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ G by L. ಒಮೆಗಾ ಅಂದ್ರೆ 2π μ ಅಥವಾ 2π by T ಅಂತ ಬರುತ್ತೆ. ಹಾಗಾಗಿ T is equal to 2π into square root of L by G. ಸೊ ಡೆರಿವೇಶನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್, ರೈಟ್ ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್ ಇನ್ ಎ ಗ್ಯಾಸ್ ಮೀಡಿಯಂ, ಡಿಸ್ಕಸ್ ಲ್ಯಾಪ್ಲೇಸ್ ಕರೆಕ್ಷನ್ ಟು ಇಟ್. ನ್ಯೂಟನ್ಸ್ ಫಾರ್ಮುಲಾ ಹೇಳಬೇಕು, ಲ್ಯಾಪ್ಲೇಸ್ ಕರೆಕ್ಷನ್ ಹೇಳಬೇಕು. ಸೊ ನ್ಯೂಟನ್ ಏನ್ ಅನ್ಕೊಂಡ್ರು ಅಂದ್ರೆ ಕಾಂಪ್ರೆಷನ್ ಅಂಡ್ ರೇರ್ಫ್ಯಾಕ್ಷನ್ ಟೇಕ್ಸ್ ಪ್ಲೇಸ್ ಐಸೋಥರ್ಮಲಿ ಅಂತ ಹೇಳಿ. ಹಾಗಾಗಿ ಅವರು ಆ ಒಂದು ಸ್ಪೀಡ್ ಆಫ್ ದ ಸೌಂಡ್ ಅನ್ನ ಸ್ಕ್ವೇರ್ ರೂಟ್ ಆಫ್ P by ರೋ ಅಂತ ಕೊಡ್ತಾರೆ. ರೋ ಡೆನ್ಸಿಟಿ, P ಅನ್ನೋದು ಪ್ರೆಷರ್. ನ್ಯೂಟನ್ಸ್ ಫಾರ್ಮುಲಾದಲ್ಲಿ ಚೆಕ್ ಮಾಡಿದ್ರೆ 280 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ ಯಾವುದು ಸ್ಪೀಡ್ ಆಫ್ ದ ಸೌಂಡ್. ಬಟ್ ಆಕ್ಚುಲಿ ಪ್ರಾಕ್ಟಿಕಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 331 ಬರುತ್ತೆ. ಸೊ 15% ಸ್ಮಾಲರ್. ಈ ಒಂದು ಎರರ್ ತೋರಿಸ್ತಾ ಇರುತ್ತೆ. ಅಂದ್ರೆ ಥಿಯರಿಟಿಕಲಿ ಬರೋ ವ್ಯಾಲ್ಯೂ ಬೇರೆ, ಪ್ರಾಕ್ಟಿಕಲಿ ಬರೋ ವ್ಯಾಲ್ಯೂ ಬೇರೆ. ಅದಕ್ಕೆ ಲ್ಯಾಪ್ಲೇಸ್ ಅನ್ನೋರು ಏನ್ ಮಾಡ್ತಾರೆ, ಒಂದು ಕರೆಕ್ಷನ್ ಅನ್ನ ಹೇಳ್ತಾರೆ. ಏನು ಅಂದ್ರೆ ಅಸ್ಯೂಮಿಂಗ್ ಪ್ರೆಷರ್ ವೇರಿಯೇಷನ್ಸ್ ಇನ್ ದ ಪ್ರೊಪಗೇಷನ್ ಆಫ್ ಸೌಂಡ್ ಇಸ್ ನಾಟ್ ಐಸೋಥರ್ಮಲ್ ಬಟ್ ಅಡಿಯಾಬೆಟಿಕ್ ಅಂತ ಹೇಳ್ತಾರೆ. ಅಡಿಯಾಬೆಟಿಕ್ ಅಂದ್ರೆ ಟೆಂಪರೇಚರ್ ಆಚೆನೂ ಹೋಗಲ್ಲ ಈಚೆನೂ ಬರಲ್ಲ ಅಂತೇಳಿ. ಐಸೋಥರ್ಮಲ್ ಅಲ್ಲ, ಅದು ಅಡಿಯಾಬೆಟಿಕ್ ಅಂತ ಹೇಳ್ತಾರೆ. ಹಾಗಾಗಿ ಅವರೊಂದು ಕರೆಕ್ಷನ್ ಹೇಳ್ತಾರೆ, ಒಂದು ಗಾಮಾವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಗಾಮಾ P by ರೋ. ಗಾಮಾ ಅಂದ್ರೆ ನಿಮ್ಗೆ ಗೊತ್ತಿದೆ, ರೇಷಿಯೋ ಆಫ್ ಟು ಸ್ಪೆಸಿಫಿಕ್ ಹಿಟ್ಸ್ CP by CV. ಓಕೆ, ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ಸ್ಪೀಡ್ ಆಗಿ ಹೇಳಿದ್ದೀನಿ ನಿಜ, ಯಾಕೆಂದ್ರೆ ನೀವು ತುಂಬಾ ಮಕ್ಕಳು ಕೇಳ್ತಾ ಇದ್ರಿ ಒಂದು 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಅನ್ನ ಮಾಡ್ಕೊಡಿ ಅಂತ ಹೇಳಿ. ಸೊ ಹೀಗೆ ಸಪರೇಟ್ ಆಗಿ ವಿಡಿಯೋ ಮಾಡೋದು ತುಂಬಾ ಕಷ್ಟದ ಕೆಲಸ. ಏನೋ ಚೂರು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಉಳಿದಿದ್ದು ಚಾಪ್ಟರ್ಸ್ ಇದೆ, ನಿಮ್ಗೆಲ್ಲ ಅನುಕೂಲ ಆಗುತ್ತೋ ಆ ವಿಡಿಯೋಗಳನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಬಟ್ ಇದು ಕಂಪ್ಲೀಟ್ಲಿ ನೋಟ್ಸ್, ಇದನ್ನ ನೀವು ಎಕ್ಸಾಮಿಗೆ ಬರೆದ್ರೆ ಸಾಕಾಗುತ್ತೆ. ಓಕೆ, ಸೊ ಥ್ಯಾಂಕ್ ಯು.